ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋऽन्तಃ ಪ್ರವಿಶ್ಯ ಮಮವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣೋಪಕಾರೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. अस्पृष्टदोषगन्धाय कल्याणगुणसिन्धवे नमो नमो भक्तमुक्तिदायिने शेषशालिने. श्रीमत्सौभाग्यजननीं स्तौमि लक्ष्मीं सनातनीं सर्वकामफलावाप्तिसाधनैकसुखावहां. यो विप्रलम्भविपरीतमतिप्रभूतमालां कृतवान् भुवि तद्वादम्. सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि. भवति यदनुभावानेडमूकोऽपि वाग्मी जडमतिरपि जन्तुः जायते प्राज्ञमौलिः. सकलवचनचेतो देवता भारती सा मम वचसि निधत्तां सन्निधिं मानसे च. मिथ्या सिद्धान्तदुर्ध्वान्तविध्वंसनविचक्षणः जयतीर्थाख्यतरणिः भासतान्नो हृदम्बरे. ज्ञानवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरून् मम. अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये. कामधेनुर्यथा पूर्वं सर्वाभीष्टफलप्रदा तथा कलौ आदिराजश्रीपादोऽभीष्टदस्सताम्. भक्तानां मानसां भोजभानवे कामधेनवे नमतां कल्पतरवे जयीन्द्रगुरवे नमः. मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये. ब्रह्मचर्यहरिप्रीति सुविद्यावादशालिनः इष्टदां कष्टहर्तॄन्नः विद्यामान्यान् मुनीन् नुमः. तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम्. श्रीगुरुभ्यो नमः. हरि ओम्. नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय विगताय नमो नमस्ते. ಪಾಂಡುರಾಜನ ಆದೇಶದಂತೆ ಕುಂತಿದೇವಿ ಮಾದ್ರಿದೇವಿಗೆ ತಾನು ದುರ್ವಾಸರಿಂದ ಪಡೆದಿರುವಂತಹ ಮಂತ್ರೋಪದೇಶವನ್ನು ನೀಡುತ್ತಾಳೆ. ಮಂತ್ರೋಪದೇಶವನ್ನು ನೀಡಿ ಒಂದು ಕರಾರನ್ನು ಹಾಕಿಬಿಡ್ತಾಳೆ. ಈ ಮಂತ್ರವನ್ನು ಒಂದು ಸಲ ಪಠಿಸಬೇಕು, ಒಂದು ಸಲ ಮಾತ್ರ ಈ ಮಂತ್ರ ನಿನಗೆ ಫಲವನ್ನು ಕೊಡುತ್ತೆ ಅಂತ ಈ ಒಂದು ನಿಯಮವನ್ನು ಹಾಕಿ ಮಾದ್ರಿಗೆ ಮಂತ್ರವನ್ನು ಉಪದೇಶ ಮಾಡತಕ್ಕಂಥದ್ದು ಕುಂತಿ. ಮಾದ್ರಿ ಆಗ ಆಲೋಚನೆ ಮಾಡ್ತಾಳೆ. ಏನು ಆಲೋಚನೆ ಮಾಡಿದ್ದಾಳೆ ಅಂದರೆ, ಕುಂತಿ ದೇವಿಗೆ ಈಗಾಗಲೇ 3 ಜನ ಮಕ್ಕಳಿದ್ದಾರೆ. ನಾನು ಈ ಮಂತ್ರವನ್ನು ಉಪಯೋಗಿಸಿದರೆ, ಒಂದು ಸಲ ಮಂತ್ರವನ್ನು ಪಠಣ ಮಾಡಿದರೆ ಒಬ್ಬ ದೇವತೆಗಿಂತ ಒಬ್ಬ ಮಗನನ್ನು ಪಡೆಯಬಹುದು. ಆದರೆ ಕೊನೆಯ ಪಕ್ಷ 2 ಆದರೂ ಮಕ್ಕಳಿರಬೇಕಲ್ವ. ಅವಳಿಗೆ 3 ಇದ್ದ ಮೇಲೆ ನನಗೆ 3 ಇಲ್ಲದೆ ಹೋದರೂ 2 ಆದರೂ ಮಕ್ಕಳು ಬೇಕೆಂಬಂತ ದೃಷ್ಟಿಯಿಂದ ವಿಶೇಷವಾಗಿ ಆಲೋಚನೆಯನ್ನು ಮಾಡಿ ಯಾವ ದೇವತೆಯನ್ನು ಕರೆದರೆ 2 ಮಕ್ಕಳು ತನಗೆ ಜನಿಸ್ತಾರೆ ಅಂತ ಆಲೋಚನೆ ಮಾಡಿ ಕರೆದಿರತಕ್ಕಂಥದ್ದು ಅಶ್ವಿನಿ ದೇವತೆಗಳನ್ನು ಕರೀತಾಳೆ. ಅವಳಿ ದೇವತೆಗಳು ಯಮಳರು ಅಂತ ಹೇಳಿ ಟ್ವಿನ್ ಗಾಡ್ಸ್ ಅವರನ್ನ
ಕರೆದಾಳಂತೆ, ಮಂತ್ರವನ್ನ ಉಚ್ಚಾರ ಮಾಡಿ ಅಶ್ವಿನಿ ದೇವತೆಗಳು ಬರ್ತಾರೆ, ಬಂದು ಮಕ್ಕಳನ್ನ ಕರುಣಿಸ್ತಾರೆ. ಬಂದಿರತಕ್ಕಂಥದ್ದು ಅಶ್ವಿನಿ ದೇವತೆಗಳು ಇಬ್ಬರು ಬಂದ್ಬಿಡ್ತಾರೆ. ಕರೆಯುವಾಗಲೇ ಹಾಗೆ ಕರೆಯುವುದು, ಇಬ್ಬರನ್ನ ಕರೆಯತಕ್ಕಂಥ ಆ ಇಬ್ಬರಿಗೂ ಹೆಸರಿದೆ. ಆ ಹೆಸರಿನಿಂದ ಕರೆದಾಗ ಇಬ್ಬರೂ ಬರ್ತಾರೆ, ಮಕ್ಕಳನ್ನ ಕರುಣಿಸ್ತಾರೆ. ಅದರಲ್ಲಿ ಮೊದಲಿಗೆ ನಕುಲ ಜನಿಸ್ತಾನೆ, ಆ ನಂತರದಲ್ಲಿ ಸಹದೇವ ಜನಿಸ್ತಾನೆ. ಹೀಗೆ ನಕುಲ ಸಹದೇವರಿಬ್ಬರು ಮಕ್ಕಳಾಗಿ ಅಶ್ವಿನಿ ದೇವತೆಗಳಿಂದ ಜನಿಸಿದ್ದಾರೆ. ಅಂದ್ರೆ ಅಶ್ವಿನಿ ದೇವತೆಗಳೇ ನಕುಲ ಸಹದೇವರ ರೂಪದಲ್ಲಿ ಜನಿಸ್ತಾರೆ ಅಂತ ಇಲ್ಲಿ ಹೇಳುವಾಗ, ಪ್ರಾರಂಭದಲ್ಲಿ ಪಾಂಡುರಾಜ ತನಗೆ ಯುಧಿಷ್ಠಿರ, ಭೀಮಸೇನ ಮತ್ತು ಅರ್ಜುನ ಈ ಮೂವರು ಮಕ್ಕಳಾಗಿ ಜನಿಸಿದ ಮೇಲೆ ಮತ್ತೊಂದು ಆಸೆ ಇತ್ತು ಅವನಿಗೆ. ಏನು ಆಸೆ ಅಂದ್ರೆ, ಮತ್ತೊಬ್ಬ ರೂಪವಂತನಾಗಿರತಕ್ಕಂತಹ ಮಗ ತನಗೆ ಬೇಕು, ಸುಂದರನಾಗಿರತಕ್ಕಂತಹ ಮಗ ತನಗೆ ಬೇಕು ಅಂತ ಒಂದು ಆಸೆ ಇತ್ತು ಅಂತ. ಅದಕ್ಕೋಸ್ಕರ ಮತ್ತೊಮ್ಮೆ ಕುಂತಿ ದೇವಿಗೆ ಹೇಳಿದಾಗ ಕುಂತಿ ಕೇಳೋದಿಲ್ಲ. 3 ಸಲ ಅಷ್ಟೇ, 4ನೇ ಸಲ ಕೇಳಕ್ಕೆ ಮೂರು ಬಾರಿ ಪಾಂಡುರಾಜ ಮಕ್ಕಳನ್ನ ಪಡೆಯಬೇಕು, ದೇವತೆಗಳನ್ನ ಕರೆದು ಅಂತ ಹೇಳುವಾಗ ಒಳ್ಳೆಯ ಒಳ್ಳೆಯ ಕಾರಣವನ್ನ ಕೊಟ್ಟಿದ್ದಾನೆ. ಆದರೆ 4ನೇ ಮಗು ಬೇಕು ಅಂತ ಅವನ ಅಪೇಕ್ಷೆಯ ಹಿನ್ನೆಲೆಯಲ್ಲಿ ರೂಪವಂತನಾಗಿರತಕ್ಕಂತಹ ಮಗ ಬೇಕು ಅಂತ ಒಂದು ಆಸೆ ಬಂದಿದೆ. ಅದು ಲೌಕಿಕವಾಗಿರತಕ್ಕಂತಹ ಆಸೆ, ಅದು ಅಷ್ಟೊಂದು ಬಲಿಷ್ಠವಾಗಿರತಕ್ಕಂತಹ ಕಾರಣ ಅಲ್ಲ. ಅಷ್ಟೇ ಅಲ್ಲ, ನಿಯೋಗ ಪದ್ಧತಿಯಿಂದ ಮಕ್ಕಳನ್ನ ಪಡೆಯುವಾಗ 3 ಮಕ್ಕಳನ್ನ ಪಡೆಯುವುದಕ್ಕೆ ಅವಕಾಶ ಇದೆ. 4ನೆಯ ಮಕ್ಕಳನ್ನ ಪಡೆಯುವುದು ಶಾಸ್ತ್ರ ವಿರುದ್ಧ, ಅದು ಧರ್ಮ ವಿರುದ್ಧ. ಆದ್ದರಿಂದಲೇ ತಾಯಿಯಾಗಿರತಕ್ಕಂತಹ ಸತ್ಯವತಿಯ ಪ್ರಾರ್ಥನೆಯಂತೆ ವೇದವ್ಯಾಸರು 3 ಮಕ್ಕಳನ್ನ ಕರುಣಿಸಿದ ಹೊರತು 4ನೇ ಮಗು ಬೇಕು ಅಂದಾಗ ಆಗೋದಿಲ್ಲ ಅಂತ ಹೇಳಿ ಅದೃಷ್ಟರಾಗಿ ಬಿಡ್ತಾರೆ. ಇದು ಕುಂತಿಗೆ ದೃಷ್ಟಾಂತವಾಗಿದೆ. ಆದ್ರಿಂದ ಅವಳು ನಿರಾಕರಣೆ ಮಾಡಿದಾಗ ಮಾದ್ರಿ ಅಲ್ಲಿ ಮಧ್ಯ ಪ್ರವೇಶ ಮಾಡ್ತಾಳೆ. ನನಗೂ ಮಗು ಬೇಕು ಅಂತ ಹೇಳಿದಾಗ ಪಾಂಡುರಾಜನ ಮನಸ್ಸಲ್ಲಿ ಆಲೋಚನೆ ಇತ್ತಲ್ವ. ಹಾಗಾಗಿ ಅಶ್ವಿನಿ ದೇವತೆಗಳನ್ನ ಕರೆದಾಗ ಮೊದಲಿಗೆ ಜನಿಸಿರತಕ್ಕಂಥ ನಕುಲ ಬಹಳಷ್ಟು ರೂಪವಂತನಾಗಿ ಜನಿಸ್ತಾನೆ. ಅತ್ಯಂತ ಸುಂದರನಾಗಿರತಕ್ಕಂಥ ಮಗನಾಗಿ ನಕುಲ ಜನಿಸ್ತಾನೆ. ಆನಂತರ ಸಹದೇವ ಜನಿಸುವಂತಹದ್ದು ಮುಂದೆ ಹೇಳ್ತಾರೆ ಆಚಾರ್ಯರು, ನೀತಿವಂತನಾಗಿರತಕ್ಕಂತಹ ಮಗ ಸಹದೇವ, ಸುನೀತಿಮಾನ್ ಅಂತ ಮುಂದಿನ ಶ್ಲೋಕಗಳಲ್ಲಿ ಆಚಾರ್ಯರು ಅವರನ್ನ ವರ್ಣನೆ ಮಾಡ್ತಾರೆ. ಒಬ್ಬ ರೂಪವಂತನಾದರೆ ಮತ್ತೊಬ್ಬ ನೀತಿವಂತನಾಗತಾನಂತ ಹೀಗೆ ಅವಳಿ ಮಕ್ಕಳು ಜನಿಸುವಂತಹದ್ದು. ಮೊದಲಿಗೆ ನಕುಲ ಜನಿಸ್ತಾನೆ, ತದನಂತರದಲ್ಲಿ ಸಹದೇವ ಜನಿಸುವಂತಹದ್ದು ಅಂತ ಅದನ್ನ ವರ್ಣನೆ ಮಾಡ್ತಾರೆ. ಕುಂತಿದೇವಿ ಮಂತ್ರವನ್ನ ಕೊಡುವಾಗಲೇ ಒಂದು ಬಾರಿ ಮಾತ್ರ ಫಲವನ್ನ ನೀಡುವುದಕ್ಕೆ ಈ ಮಂತ್ರ ಸಮರ್ಥ ಆಗಿದೆ. ಮತ್ತೊಂದು ಬಾರಿ ಕರೆದರೆ ಈ ಮಂತ್ರ ನಿಮಗೆ ಫಲವನ್ನ ನೀಡುವುದಿಲ್ಲ ಅಂತ ಹೇಳಿಬಿಟ್ಟೆ ಕೊಟ್ಟಿರತಕ್ಕಂತಹದ್ದು ಕುಂತಿದೇವಿ. ಆದ್ದರಿಂದ 2 ಮಕ್ಕಳು ಬೇಕು ಎಂಬಂತಹ ಆಸೆಯಿಂದಲೇ ಅಶ್ವಿನಿ ದೇವತೆಗಳನ್ನು ಕರೆದಿರತಕ್ಕಂತಹದ್ದು ಮಾದ್ರಿ. ಅಶ್ವಿನಿ ದೇವತೆಗಳೇನೋ ಹೌದು, ಆದರೆ ಅವರ ಹೆಸರಿದೆ. ಅಶ್ವಿನಿ ದೇವತೆಗಳು ಅಂತ ಯಮಳರಂತ ಒಟ್ಟಿಗೆ ಹೇಳಿದ್ರು ಕೂಡ ಅವರಿಬ್ಬರಿಗೂ ಪ್ರತ್ಯೇಕ ಹೆಸರಿದೆ. ನಾಸತ್ಯ ಮತ್ತು ದಸರಾ ಅಂತ ಇಬ್ಬರೇ ಹೆಸರು. ನಾಸತ್ಯ ದಸರಾ ಅಂತ ಕರೀತಾಳೆ, ನಾಸತ್ಯ ದಸರನು ಬರ್ತಾರೆ, ಇಬ್ಬರು ಮಕ್ಕಳನ್ನ ಕರುಣಿಸ್ತಾರೆ. ಹಾಗಿದ್ಮೇಲೆ ಇದು ಒಂದು ಉಪಾಯ ಆಯ್ತಲ್ವ. ಒಂದು ಸಲ ಒಬ್ಬರನ್ನ ಕರಿಬೇಕು ಅಂತಲ್ಲ, ಒಂದು ಮಂತ್ರವನ್ನು ಒಂದ್ಸಲ ಹೇಳು, 3 ದೇವತೆಗಳನ್ನು ಕರೆದ್ಬಿಡುದು ಒಟ್ಟಿಗೆ. 3 ದೇವತೆಗಳು ಬಂದು ಮಕ್ಕಳನ್ನು ಕೊಡ್ತಾರೋ ಇಲ್ಲ. ಹಾಗಿಲ್ವೇ, ಒಂದು ಸಲ ಮಂತ್ರ ಪಠನ ಮಾಡಿದ್ರೆ ಒಬ್ಬ ದೇವತೆಯನ್ನೇ ಆಹ್ವಾನ ಮಾಡಬೇಕು, ಒಬ್ಬ ಮಗನನ್ನೇ ಪಡ್ಕೊಳ್ಳತಕ್ಕಂಥದ್ದು. ಮತ್ತೆ ಇಲ್ಲಿ ಹೇಗೆ ಇಬ್ಬರು ಬಂದು ಅಂದ್ರೆ ಅವರು ಯಮಳರು, ಅವರು ಅಶ್ವಿನಿ ದೇವತೆಗಳು. ಆದ್ದರಿಂದ ಅವರಿಬ್ಬರು ಒಟ್ಟಿಗೆ ಬರ್ತಾರೆ. ಇಬ್ಬರು ಒಟ್ಟಿಗೆ ಬರುವುದಾದ್ರೂ ಕೂಡ ಇಬ್ಬರಿಗೆ ಹೆಸರಿದೆ ಅಲ್ವಾ. ನಾಸತ್ಯ ಅಂತ ಒಬ್ಬ ಹೆಸರು, ದಸರಾ ಅಂತ ಒಬ್ಬ ಹೆಸರು. ಹೆಸರು ಹೇಳುವಾಗ ಒಬ್ಬನೇ ಹೆಸರು ಹೇಳಬೇಕು, ಇಬ್ಬರ ಹೆಸರು ಹೇಳಲಿಕ್ಕಿಲ್ಲ. ಈಗ ವಾಯುದೇವರು, ರುದ್ರದೇವರು, ಗರುಡಶೇಷ ರುದ್ರರು, ಸಮಕಕ್ಷಾಪನರು ಅಂತ ಹೇಳಿ ಗರುಡಶೇಷ ರುದ್ರ 3 ಜನರನ್ನು ಆಹ್ವಾನ ಮಾಡ್ಲಿಕ್ಕೆ ಆಗೋದಿಲ್ಲ, ಒಬ್ಬರನ್ನೇ ಆಹ್ವಾನ. ಹೀಗೆ ಈ ರೀತಿ ಇರತಕ್ಕಂಥ ಒಂದಿಷ್ಟು ಅಲ್ಲಿ ವಿಧಿಗಳಿದ್ದಾವಂತೆ. ಆದ್ದರಿಂದ ಅಶ್ವಿನಿ ದೇವತೆಗಳನ್ನೇ ಹೇಗೆ ಕರೆದಲ್ಲ ಅವರಿಬ್ಬರನ್ನ, ಒಬ್ಬರನ್ನೇ ಕರಿಬೇಕು ಅಂತ ನಿಯಮವೂ ಇದೆ, ಅವಳ ಕಂಡೀಷನ್ ಕೊಟ್ಟಿದ್ದೀವಿ ಹಾಕಿದ್ದಾಳೆ ಮೇಲೆ ಇಬ್ಬರನ್ನೇ ಹೇಗೆ ಕರೆದಳು ಅಂತ ಈ ರೀತಿ ಇರತಕ್ಕಂಥ ಒಂದು ಸಂದೇಹಕ್ಕೆ ಅವಕಾಶ ಇದೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ದೇವತೆಗಳಿಗೆಲ್ಲ ಏನು ಅಂದ್ರೆ ಅವರವರ ಹೆಸರು ಇರುತ್ತೆ. ಪ್ರತ್ಯೇಕವಾಗಿಯೂ ಕೂಡ ಒಬ್ಬೊಬ್ಬ ದೇವತೆಗೂ ಒಂದೊಂದು ಹೆಸರಿದೆ. ಸಮಷ್ಟಿಯಾಗಿ ಒಂದು ಗಣ ಅಂತ ತೆಗೆದುಕೊಂಡಾಗ ಆ ಗಣದಲ್ಲಿರ್ತಕ್ಕಂಥವರೆಲ್ಲ
ಎಲ್ಲರಿಗೂ ಕೂಡ ಒಂದು ಏನು ಒಂದು ಸಮಾನವಾಗಿರತಕ್ಕಂಥ ಒಂದು ನಾಮವನ್ನು ಕರೀತಾರೆ. ದೇವತೆಗಳು ಅಂತ ಹೇಳಿದ್ರೆ ಯಾರು? ಎಲ್ಲರೂ 33 ಕೋಟಿ ಅಂತ ಹೇಳ್ತೇವೆ, ಎಲ್ಲರೂ ದೇವತೆಗಳು. ದೇವರು ಅಂದ್ರೆ ಎಲ್ಲರೂ ಬಂದ್ಬಿಡ್ತಾರೆ. ಆದ್ರೆ ಆ 33 ಕೋಟಿ ದೇವತೆಗಳಿಗೂ ಒಬ್ಬೊಬ್ಬರಿಗೂ ಒಂದೊಂದು ಪ್ರತ್ಯೇಕ ಹೆಸರಿರುತ್ತೆ. ಆದ್ದರಿಂದ ಆ ಮಂತ್ರವನ್ನು ಇನ್ನು ಉಪದೇಶ ತೆಗೆದುಕೊಂಡು ಮಂತ್ರೋಚ್ಚಾರವನ್ನು ಮಾಡಿ ದೇವರೇ ದೇವತೆಗೆ ನನ್ನ ಮಗು ಕೊಡೋದ್ರೆ ಯಾರೋ ಬರೋದಿಲ್ಲ. ಯಾಕೆ ಯಾರನ್ನಾದ್ರೂ ಒಬ್ಬರನ್ನು ಕರಿಬೇಕಲ್ವಾ? 33 ಕೋಟಿ ದೇವತೆಗಳು ಅಂತ ಹೇಳಿದ ಮೇಲೆ ಒಬ್ಬರು ಬರೋದಿಲ್ಲ. ಸರಿಯಾಗಿರತಕ್ಕಂತ ನಾವು ಸಿಸ್ಟಮ್ ಅಲ್ಲೇ ನೋಡ್ತೇವೆ. ಸರಿಯಾಗಿ ನಾವು ಟ್ವೀಟ್ ಮಾಡಿದ್ರೆ ನಮ್ಗೆ ಬೇಕಾದಷ್ಟು ಇನ್ಫಾರ್ಮೇಶನ್ ಬರುತ್ತೆ. ನಾವು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟರೆ ಏನೂ ಬರೋದಿಲ್ಲ. ಒಂದು ಜಡವಾಗಿರತಕ್ಕಂಥ ಕಂಪ್ಯೂಟರ್ ಆಗಿದ ಮೇಲೆ ದೇವತೆಗಳು ಸರಿಯಾಗಿರತಕ್ಕಂಥ ವಿಧಾನದಲ್ಲಿ ಆ ದೇವತೆಗಳನ್ನ ಕರೆಯಬೇಕು. ದೇವತೆಗಳು ಫಲವನ್ನ ಕೊಡ್ತಾರೆ. ಬರೀ ದೇವರೇ ಬನ್ನಿ ಅಂತ ಹೇಳಿದ್ರೆ ಕರೆಯೋದಿಲ್ಲ, ಬರೋದು. ಆದ್ದರಿಂದ ಪ್ರತಿಯೊಬ್ಬ ದೇವತೆಗಳು ಕೂಡ ವಿಶೇಷವಾಗಿರತಕ್ಕಂಥ ಒಂದೊಂದು ನಾಮ ಹೆಸರು ಇದೆ. ಆಯಾ ಹೆಸರಿನಿಂದ ಕರೆದ್ರೆ ಮಾತ್ರ ಆ ದೇವತೆಗಳು ಬರ್ತಾರೆ. ಸಾಮಾನ್ಯ ನಾಮದಿಂದ ಕರೆದ್ರೆ ದೇವತೆಗಳು ಬರುವುದಿಲ್ಲ ಅಂತ ಇದು ಒಂದು ವಿಧಿ ಇದೆ. ಹಾಗಾಗಿ ಯಾವುದೇ ಒಬ್ಬ ಸ್ತ್ರೀ ಆ ಮಂತ್ರವನ್ನ ಉಪಯೋಗಿಸಿಕೊಂಡು ದೇವತೆಗಳನ್ನು ಆಹ್ವಾನ ಮಾಡುವಾಗ ಕೇವಲ ಸಾಮಾನ್ಯ ನಾಮವನ್ನ ಹೇಳದೆ ವಿಶೇಷ ನಾಮವನ್ನು ಉಚ್ಚಾರ ಮಾಡಲೇಬೇಕು. ಆಯಾ ದೇವತೆಯನ್ನು ವಿಶೇಷ ನಾಮದಿಂದ ಕರೆದಾಗ ಮಾತ್ರ ಆ ದೇವತೆ ಒಂದು ಮಗುವನ್ನು ಕರುಣಿಸ್ತಾನೆ ಹೊರತು ಕೇವಲ ದೇವ ಆಗಚ್ಚ ಅಂದ್ರೆ ಯಾವ ದೇವತೆಗೂ ಬರುವುದಿಲ್ಲ. ಉದಾಹರಣೆ ಕೊಡ್ತೇವೆ ನಾವು. ಅಧಿಕ ಮಾಸ ಈಗಷ್ಟೇ ಓದಿದ್ದಲ್ವಾ? ಅಧಿಕ ಮಾಸದಲ್ಲಿ ನಾವೇನು ಮಾಡ್ತೇವೆ? ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಉಪಾಸನೆ ಮಾಡ್ತೇವೆ. ಏನು? ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು. ಆ 12 ಜನರಿಗೆ ಆದಿತ್ಯರು ಅಂತ ಕರೀತೇವೆ. 11 ಜನರನ್ನ ರುದ್ರರು ಅಂತ ಕರೀತೇವೆ. ವಸುಗಳನ್ನ 8 ಜನರನ್ನು ವಸುಗಳು ಅಂತ ಕರೀತೇವೆ. ವಸುಗಳೇ ಬನ್ನಿ ಅಂದ್ರೆ ಒಬ್ಬರು ಬರುವುದಿಲ್ಲ. ರುದ್ರರೇ ಬನ್ನಿ ಅಂದ್ರೆ ಒಬ್ಬರೊಬ್ಬರನ್ನು ಬರೋದಿಲ್ಲ. ಆದಿತ್ಯರೇ ಬನ್ನಿ ಅಂದ್ರೆ ಮರುತ್ತುಗಳು ಇದ್ದಾರೆ. 49 ಜನ ಮರುತ್ತುಗಳಿದ್ದಾರೆ. ಮರುತ್ತುಗಳೇ ಬನ್ನಿ ಯಾರಾದ್ರೊಬ್ಬರು ಬರೆಯುವುದಿಲ್ಲ, ಬರೋದಿಲ್ಲ. ಹೀಗೆ ಸಾಮಾನ್ಯ ನಾಮ ಇದ್ದಾಗ ಸಾಮಾನ್ಯ ನಾಮದಿಂದ ಕರೆಯದೆ 49 ಮರುತ್ತುಗಳಿಗೂ ಪ್ರತ್ಯೇಕ ಹೆಸರಿದೆ. ಅಷ್ಟವಸೆಗಳಿಗೂ ಪ್ರತ್ಯೇಕ ಹೆಸರಿದೆ. ಏಕಾದಶ ರುದ್ರರಿಗೂ ಪ್ರತ್ಯೇಕ, ಹೀಗೆ ಆದಿತ್ಯರಿಗೂ ಎಲ್ಲರಿಗೂ ಕೂಡ ಪ್ರತ್ಯೇಕ ಹೆಸರಿದ್ದಾಗ ಅದನ್ನು ವಿಶೇಷ ನಾಮ ಅಂತ ಕರೀತಾರೆ. ಸಾಮಾನ್ಯ ನಾಮ, ವಿಶೇಷ ನಾಮ. ಹೀಗೆ ಸಾಮಾನ್ಯ ನಾಮದಿಂದ ಕರೆಯದೆ ವಿಶೇಷ ನಾಮದಿಂದ ಕರೆದರೆ ಮಾತ್ರ ದೇವತೆಗಳು ಬಂದು ಅನುಗ್ರಹವನ್ನ ಮಾಡಿ ಮಗುವನ್ನ ಕರುಣಿಸ್ತಾರೆ ಹೊರತು ಸಾಮಾನ್ಯ ನಾಮದಿಂದ ಕರೆದರೆ ದೇವತೆಗಳು ಬಂದು ಮಗುವನ್ನ ಕರುಣಿಸುವುದಿಲ್ಲ. ಇದು ಒಂದು ವಿಧಿ ಇರತಕ್ಕಂಥದ್ದು. ಹಾಗಿದ್ದ ಮೇಲೆ ಇವಳು ಬರೀ ಅಶ್ವಿನಿ ದೇವತೆಗಳೇ ಬನ್ನಿ ಅಂತ ಕರೆದ್ರೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೇನು ಮಾಡಬೇಕು? ಇಬ್ಬರನ್ನ ಹೆಸರಿರಬೇಕು. ಇಬ್ಬರಿಗೆ ಹೆಸರಿದೆ ಪ್ರತ್ಯೇಕ. ಅಶ್ವಿನಿ ದೇವತೆಗಳು ಅಂತ ಇಬ್ಬರನ್ನ ಸೇರಿ ಹೆಸರಿದ್ದರೂ ಕೂಡ ಅಶ್ವಿನಿ ದೇವತೆಗಳು ಇಬ್ಬರಿಗಿರೋ ನಾಸತ್ಯ ಮತ್ತು ದಸರಾ ಅಂತ ಇಬ್ಬರಿಗೂ ಹೆಸರಿದೆ. ಅಂದಮೇಲೆ ನಾಸತ್ಯ ಅಂತ ಕರೆದಾಗ ಒಬ್ಬ ಬರಬೇಕು, ದಸರಾ ಅಂತ ಕರೆದಾಗ ಒಬ್ಬ ಬರಬೇಕು. ಅಶ್ವಿನಿ ದೇವತೆಗಳು ಅಂತ ಸಮಷ್ಟಿಯಾಗಿ ಕರೀಲಿಕ್ಕೆ ಆಗೋದಿಲ್ಲ. ಅಂದಮೇಲೆ ಇಬ್ಬರು ಹೇಗೆ ಬಂದ್ರು, ಇಬ್ಬರು ಮಕ್ಕಳನ್ನು ಹೇಗೆ ಕರುಣಿಸಿದ್ರು ಅಂತ ಒಂದು ಪ್ರಶ್ನೆ ಅದಕ್ಕೆ ವಿಶೇಷವಾಗಿ ಅದರ ವ್ಯಾಖ್ಯಾನದಲ್ಲಿ ತೋರಿಸಿಕೊಡ್ತಾರೆ. ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಪುಷ್ಪದಂತ ಅಂತ ಒಂದು ಹೆಸರು, ನಾಮ. ಪುಷ್ಪದಂತ ಅಂದ್ರೆ ಯಾರು? ಸೂರ್ಯಚಂದ್ರನು ಅಂತ. ಸೂರ್ಯಚಂದ್ರರು ಇಬ್ಬರನ್ನು ಹೇಳಬೇಕಾದ್ರೆ ಪುಷ್ಪದಂತ ಅಂತ ಹೇಳ್ತಾರೆ. ಅದರಲ್ಲಿ ಪುಷ್ಪ ಅಂದ್ರೆ ಸೂರ್ಯ, ದಂತ ಅಂದ್ರೆ ಚಂದ್ರ. ಇಬ್ಬರನ್ನು ಕಲಿಬೇಕಾದ್ರೆ ಪುಷ್ಪದಂತ ಅಂತ ಹೇಳಿದ್ರೆ ಸೂರ್ಯಚಂದ್ರರು ಅಂತ ಅರ್ಥ ಆಗ್ತದೆ. ಇಬ್ಬರಿಗೂ ಪ್ರತ್ಯೇಕ ನಾಮ ಇದೆ. ಒಂದು ವೇಳೆ ಪುಷ್ಪ ಅಂತ ಹೇಳಿದ್ರೆ ಚಂದ್ರ ಬರುವುದಿಲ್ಲ, ಯಾಕೆ ಸೂರ್ಯನ ಹೆಸರು ಪುಷ್ಪ. ದಂತ ಅಂತ ಹೇಳಿದ್ರೆ ಚಂದ್ರನ ಹೆಸರು ಸೂರ್ಯನಿಗೆ ಆಗೋದಿಲ್ಲ. ಆದ್ರಿಂದ ಪುಷ್ಪದಂತ ಅಂತ ಸೂರ್ಯಚಂದ್ರನಿಗೆ ಇಬ್ಬರಿಗೂ ಸಮಷ್ಟಿಯಾಗಿ ಕರೆದಾಗ ಹೆಸರಿದ್ರೂ ಕೂಡ ಇಬ್ಬರಿಗೂ ಪ್ರತ್ಯೇಕ ಹೆಸರು. ಪುಷ್ಪ ಅಂದ್ರೆ ಸೂರ್ಯ, ದಂತ ಅಂದ್ರೆ ಸೂರ್ಯ. ಪುಷ್ಪ ಅಂತ ಹೇಳಿದ್ಕೊಂಡೆ ಅದು ಚಂದ್ರನಿಗೆ ಹೋಗೋದಿಲ್ಲ, ದಂತ ಅಂತ ಹೇಳಿದ್ಕೊಂಡೆ ಆ ನಮಸ್ಕಾರ ಸೂರ್ಯ ಹೋಗಿಗೆ ಸಮಷ್ಟಿಯಾಗಿ ಕರೆದಾಗ ಪುಷ್ಪದಂತ ಸೂರ್ಯಚಂದ್ರರಾದರೂ ಕೂಡ ಪ್ರತ್ಯೇಕವಾಗಿ ವಿಶೇಷ ನಾಮದಲ್ಲಿ ಇದೆ. ಹಾಗಿದ್ದ ಮೇಲೆ ಇಲ್ಲಿ ಅಶ್ವಿನಿ ದೇವತೆಗಳಿಗೂ ನಾಸತ್ಯ ದಸರಾ ಅಂತ ಪ್ರತ್ಯೇಕ ನಾಮ ಇದ್ದಾಗ ಅದು ಇಬ್ಬರು ಹೇಗೆ ಒಟ್ಟಾಗಿ ಬರ್ತಾರೆ ಎನ್ನುವಂತಹ ಪ್ರಶ್ನೆ ದೃಢವಾಗಿರತಕ್ಕಂಥದ್ದು. ಅದಕ್ಕೆ ಉತ್ತರ ಕೊಡ್ತಾರೆ ಆಚಾರ್ಯರ ನಿರ್ಣಯದಲ್ಲಿ. ಇದೆಲ್ಲ ವಿಷಯ ಸರಿ, ಆದರೆ ಅಶ್ವಿನಿ ದೇವತೆಗಳು ಎಕ್ಸೆಪ್ಷನ್. ಇದಕ್ಕೆ ಅಪವಾದ ಏನು? ಅಶ್ವಿನಿ ದೇವತೆಗಳ ವಿಷಯದಲ್ಲಿ ಹೀಗೆ ಇಲ್ಲ. ಅಶ್ವಿನಿ ದೇವತೆಗಳು ಅಂತ ಸಮಷ್ಟಿಯಾಗಿ ಹೇಳಿದರೂ ಕೂಡ ನಾಸತ್ಯ ದಸರಾ ಎನ್ನುವಂತಹದ್ದು ವಿಶೇಷ ನಾಮ ಆದರೂ ಕೂಡ ಅದು ಸಮಾನವಾಗಿ ವಿಶೇಷ ನಾಮ. ಹೇಗೆ ಪುಷ್ಪದಂತ ಎನ್ನುವಂತಹದ್ದು ಸಮಾನ ನಾಮ ಆದರೂ ಕೂಡ ಪುಷ್ಪ ದಂತ ಇಬ್ಬರು ಪ್ರತ್ಯೇಕ ಇದ್ದಾಗೆ ಇಲ್ಲಿ ನಾಸತ್ಯ ದಸರಾ ಎನ್ನುವಂತಹದ್ದು ವಿಶೇಷ ನಾಮ ಆದರೂ ಕೂಡ ನಾಸತ್ಯ ಅಂತ ಯಾರನ್ನ ಕರಿತೇವೆ?
ದಸರಾ ಅಂದ್ರೂ ಅವನಾಗ್ತಾನೆ. ದಸರಾ ಅಂತ ಯಾರನ್ನು ಕರೀತೇವೆ, ನಾಸತ್ಯ ಅಂದ್ರೂ ಅವನಾಗ್ಬಿಡ್ತಾನೆ. ಹೀಗೆ ಸಮಾನ ನಾಮ ಹೇಗೆ ಅಶ್ವಿನಿ ದೇವತೆಗಳನ್ನುವುದೋ ವಿಶೇಷ ನಾಮವೂ ಕೂಡ ನಾಸತ್ಯ ದಸರಾ ಆಗಿಬಿಟ್ಟಿದೆ. ಅದರಿಂದ ನಾಸತ್ಯ ಅಂತ ಇಬ್ಬರ ಹೆಸರು ಆಗುತ್ತೆ, ದಸರಾ ಅನ್ನೋದು ಇಬ್ಬರ ಹೆಸರು ಆಗುತ್ತೆ, ವಿಶೇಷ ನಾಮವೂ ಕೂಡ ಇಬ್ಬರಿಗೂ ಆಗುತ್ತೆ, ಇಬ್ಬರಿಗೂ ಅನ್ವಯ ಆಗುತ್ತೆ. ಆದ್ರಿಂದ ಅಶ್ವಿನಿ ದೇವತೆಗಳು ಅಂತ ಹೇಳಬೇಕಾಗಿಲ್ಲ. ನಾಸತ್ಯ ಅಂತ ಕರೆದ್ರು ಇಬ್ಬರು ಬರ್ತಾರೆ, ದಸರಾ ಅಂತ ಕರೆದ್ರು ಇಬ್ಬರು ಬರ್ತಾರೆ. ಸೂರ್ಯಚಂದ್ರರ ಹಾಗೆ ಅಲ್ಲ. ಪುಷ್ಪ ಅಂತ ಕರೆದ್ರೆ ಸೂರ್ಯ, ದಂತ ಅಂತ ಕರೆದ್ರೆ ಚಂದ್ರ, ಪುಷ್ಪದಂತ ಅಂತ ಕರೆದ್ರೆ ಸೂರ್ಯಚಂದ್ರ. ಇಲ್ಲಿ ಹಾಗೆ ಇಲ್ಲ. ನಾಸತ್ಯ ಅಂತ ವಿಶೇಷ ನಾಮ ಹೇಳಿದ್ರೆ ಇಬ್ರು ಬರ್ತಾರೆ, ದಸರಾ ಅಂತ ವಿಶೇಷ ನಾಮ ಹೇಳಿದ್ರೆ ಇಬ್ರು ಬರ್ತಾರೆ. ಅದು ಹಾಗೆ ಸಾಮಾನ್ಯ ನಾಮ ಹೇಗೆ ಅಶ್ವಿನಿ ಅಂತ ಇಬ್ಬರಿಗೂ ಇದೆಯೋ ವಿಶೇಷ ನಾಮವು ಇಬ್ಬರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ. ಆದ್ರಿಂದ ಅಶ್ವಿನಿ ದೇವತೆಗಳ ವಿಚಾರದಲ್ಲಿ ಹೀಗೆಲ್ಲವಾದ್ದರಿಂದ ಇದು ಸೂಕ್ಷ್ಮ. ಈ ಸೂಕ್ಷ್ಮ ಮಾದ್ರಿಗೆ ಗೊತ್ತಿದೆ. ಈ ಸೂಕ್ಷ್ಮ ವಿಚಾರವನ್ನು ತಿಳ್ಕೊಂಡಿರತಕ್ಕಂಥ ಮಾದ್ರಿ ದೇವಿ ಇಬ್ಬರೂ ಬಂದು ತನಗೆ ಮಕ್ಕಳು ಕೊಡಬೇಕೆಂಬಂತ ದೃಷ್ಟಿಯಿಂದ ಕರೆಯುವುದು ಒಬ್ಬ ದೇವತೆಯನ್ನೇ ಆದರೂ ಅವಳ ಆಲೋಚನೆ ಆಗಿದೆ, ಬುದ್ಧಿ ಉಪದೇಶವೇ ಹಾಗೆ, ಅವಳ ನಿಯಮವೇ ಹಾಗೆ. ಮಂತ್ರ ಉಚ್ಚಾರ ಮಾಡು, ಒಬ್ಬ ದೇವತೆಯನ್ನ ಕರಿಬೇಕು, ಆಹ್ವಾನ ಮಾಡು, ಒಬ್ಬ ದೇವತೆಯಿಂದ ಒಬ್ಬ ಮಗಳನ್ನು ಪಡ್ಕೊಳ್ಬೇಕು ಅಂತ ಕುಂತಿಯ ನಿಯಮ ಆದ್ರೆ ಇವಳು ಮಂತ್ರ ಪಡ್ಕೊಳ್ಬೇಕಾದ್ರೆ ಆಯ್ತು ಅಂತ ಒಪ್ಕೊಳ್ತಾಳೆ. ಆಮೇಲೆ ಆಲೋಚನೆ ಮಾಡಿದ್ದು ಒಬ್ಬನನ್ನೇ ಕರಿತೇನೆ, ಇಬ್ಬರು ಬರಬೇಕು, ಒಂದೇ ಮಗು ಕೇಳ್ತಾನೆ, ಇಬ್ಬರು ಮಕ್ಕಳು ಬೇಕು. ಅವಾಗ ಏನ್ ಮಾಡುತ್ತು, ಅಶ್ವಿನಿ ನಾಸತ್ಯ ಅಂತ ಕರೆದು ಇಬ್ಬರು ಬರ್ತಾರೆ, ದಸರಾ ಅಂತ ಕರೆದು ಇಬ್ಬರು ಬಂದ್ಬಿಟ್ರು, ಇಬ್ಬರು ಮಕ್ಕಳನ್ನ ಕರುಣಿಸಿದ್ರು ಅಂತ. ಹೀಗೆ ಅಶ್ವಿನಿ ದೇವತೆಗಳಿಗೆ ನಾಸತ್ಯ ದಸರಾ ಎಂಬಂತಹದ್ದು ಸಾಮಾನ್ಯ ನಾಮದ ಜೊತೆಯಲ್ಲಿ ವಿಶೇಷ ನಾಮವು ಅದಾಗಿದೆ ಎಂಬಂತಹ ದೃಷ್ಟಿಯಿಂದ ಅದನ್ನು ಹೇಳ್ತಾರೆ. ಇಲ್ಲ ಅಂದ್ರೆ ಆ ಮಂತ್ರವನ್ನು ಉಚ್ಚಾರ ಮಾಡುವಾಗ ಆವೃತ್ತಿ ಅಂದ್ರೆ ಒಂದು ಬಾರಿ ಹೇಳಿದಾಗ ಒಬ್ಬರನ್ನು ಕರೆದ್ರೆ ಮತ್ತೊಂದು ಬೇಕಾದ್ರೆ ಮತ್ತೊಮ್ಮೆ ಆವೃತ್ತಿ ಮಾಡಬೇಕು ಮಂತ್ರವನ್ನ. ಮೂರನೇ ಬಾರಿ ಮತ್ತೆ ಪ್ರತಿ ಸಲವೂ ಕೂಡ ಅದನ್ನು ಆವೃತ್ತಿ ಮಾಡಿ ಮಾಡಿ ದೇವತೆಯನ್ನ ಕರಿಬೇಕು. ಇಲ್ಲಿ ಆವೃತ್ತಿಯೇ ಮಾಡಲಿಲ್ಲ. 2 ಬಾರಿ ಹೇಳಿದ್ರೆ ಇಬ್ಬರು ಬಂದರು ಅಂತ ಹೇಳ್ಬೋದು, 2 ಬಾರಿ ಹೇಳಿದ್ದಕ್ಕೆ ಅವಕಾಶವೇ ಇಲ್ಲ. ಮತ್ತೆ ಹೇಳಿದ್ದು 1 ಬಾರಿ ಮಾತ್ರ, 1 ಬಾರಿ ಆವೃತ್ತಿ ಇಲ್ಲವೇ ಇಲ್ಲ. ಆದ್ರಿಂದ ಆವೃತ್ತಿ ಇಲ್ಲದೆ ಹೋದರೂ ಕೂಡ ದೇವತೆ ಒಬ್ಬರೇ ಹೆಸರಾದರೂ ಕೂಡ ಇಬ್ಬರು ಮಕ್ಕಳನ್ನು ಪಡ್ಕೊಳ್ಬೇಕು ಅಂತ ಚಾಣಾಕ್ಷ ಬುದ್ಧಿ ಅದು ಮಾದ್ರಿಯದ್ದು. ಆದ್ರಿಂದ ಅಶ್ವಿನಿ ದೇವತೆಗಳನ್ನು ಆಹ್ವಾನ ಮಾಡಿರುವಂತ ಆಚಾರ್ಯರು ಸುಂದರವಾಗಿ ಕಾರಣವನ್ನು ಕೊಡ್ತಾರೆ. ವಿಶೇಷ ನಾಮನೈವ ಸಮಾಹುತ, ವಿಶೇಷ ನಾಮದಲ್ಲೇ ಕರೆದಿದ್ದಾಳೆ. ಸಾಮಾನ್ಯವಾಗಿ ಅಶ್ವಿನಿ ಅಂತ ಹೇಳಲೇ ಇಲ್ಲ, ಅಸತ್ಯ ಅಂತಲೇ ಕರೆದಿದ್ದಾಳೆ. ಕರೆದರೂ ಕೂಡ ಸುತಾಂತದ್ಯುಹುಸರಾಹ ಇತ್ಯ ವಿಶೇಷತೆಯೋ, ದೇವತೆಗಳ ವಿಶೇಷ ನಾಮದಿಂದ ಕರೆದರೆ ಮಾತ್ರ ಬಂದು ಮಕ್ಕಳನ್ನ ಕರುಣಿಸುತ್ತಾರೆ ಎನ್ನುವಂತಹದ್ದು ಒಂದು ನಿಯಮ ಇದ್ರೂ ಕೂಡ ಈ ಅಶ್ವಿನಿ ದೇವತೆಗಳಿಗೆ ವಿಶೇಷ ನಾಮವೂ ಕೂಡ ಸಮಾನವಾಗಿದೆ. ಆದ್ದರಿಂದ ವಿಶೇಷ ನಾಮಾಪಿ ಸಮಾಕೋಯತ್ವವು ಮಂತ್ರಾವೃತ್ತಿ ನಾಮಭೇದಸ್ಯ ಚೋಕ್ತ. ಆದ್ದರಿಂದ ಇಬ್ಬರಿಗೂ ಕೂಡ ಪ್ರತ್ಯೇಕ ಹೆಸರಿದ್ದರೂ ಕೂಡ ಅದು ವಿಶೇಷ ನಾಮ ಆದರೂ ಕೂಡ ಇಬ್ಬರೂ ಕೂಡ 2 ಹೆಸರುಗಳಿಂದಲೂ ಕೂಡ ಕರೆಸಿಕೊಳ್ಳಲ್ಪಡ್ತಾರೆ. ಅದರಿಂದ ನಾಸತ್ಯ ದಸರವೂ ಆಗ್ತಾನೆ, ದಸರಾ ನಾಸತ್ಯನೂ ಆಗ್ತಾನೆ. ಒಂದೇ ಹೆಸರಿನಿಂದ ಕರೆದರೂ ಕೂಡ ಏಕಕಾಲದಲ್ಲಿ ಇಬ್ಬರು ಬಂದು ಬಿಡ್ತಾರೆ ಅಂತ ಈ ಒಂದು ಸೂಕ್ಷ್ಮವನ್ನ ತಿಳಿದಿದ್ದರಿಂದ ಮಾದ್ರಿ ದೇವಿ ಒಂದೇ ಬಾರಿ ಮಂತ್ರವನ್ನು ಜಪ ಮಾಡಿ ಏಕಕಾಲದಲ್ಲಿ ಇಬ್ಬರನ್ನ ಕರೆದು ಇಬ್ಬರು ಮಕ್ಕಳನ್ನ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಆಯಿತು ಅಂತ ಇಷ್ಟು ವಿಷಯವನ್ನ ವರ್ಣನೆ ಮಾಡತಕ್ಕಂತಹದ್ದು ಆಚಾರ್ಯರು. ಇಷ್ಟೆಲ್ಲ ಬುದ್ಧಿವಂತರಾಗಿರತಕ್ಕಂತಹ ಮಾದ್ರಿ ದೇವಿ ಹೀಗೆ ಇಬ್ಬರು ಮಕ್ಕಳನ್ನ ನಕುಲ ಸಹದೇವರನ್ನ ಮಕ್ಕಳನ್ನಾಗಿ ಪಡ್ಕೊಂಡ ಮೇಲೆ ಮತ್ತೆ ಪಾಂಡುರಾಜನ ಹತ್ರ ಹೇಳ್ತಾರೆ, ಇಬ್ಬರು ಮಕ್ಕಳಾಗಿದ್ದಾರೆ, ಕುಂತಿಗೆ 3 ಜನ ಇದ್ದಾರಲ್ಲ, ನನಗೂ ಇನ್ನೊಬ್ಬ ಮಗ ಬೇಕು. ಆದ್ದರಿಂದ ಮತ್ತೊಬ್ಬ ಕುಂತಿಗೆ ಹೇಳಿ ನನಗೆ ಮಂತ್ರೋಪದೇಶವನ್ನ ಮಾಡಿಸಿ ನಾನು ಪುನಃ ಇನ್ನೊಂದು ಮಗುವನ್ನ ಪಡಿತೇನೆ ಅನ್ನುವಂತಹ ಆಸೆಯನ್ನ ಪುನಃ ಪಾಂಡುರಾಜನ ಹತ್ರ ಹಿಂದೆ ಹೇಳಿದಾಗೆ ನೇರವಾಗಿ ಕುಂತಿ ಹತ್ರ ಕೇಳುವುದಿಲ್ಲ. ಕುಂತಿ ಹತ್ರ ಕೇಳುವಷ್ಟು ಧೈರ್ಯವೂ ಕೂಡ ಅವಳಿಗಿಲ್ಲ. ಆ ಧರ್ಮ ಸೂಕ್ಷ್ಮದವಳು ಕುಂತಿದ್ದೇವೆ. ಏನೇ ಮಾಡಬೇಕಾದರೂ ಕೂಡ ಧರ್ಮವನ್ನು ಆಲೋಚನೆ ಮಾಡಿಯೇ ಮಾಡತಕ್ಕಂತಾಗಿ ಹೊರತು ಧರ್ಮವನ್ನು ಮೀರಿ ಮಾಡೋದೇ ಇಲ್ಲ. ಆದ್ದರಿಂದ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೆ ಅಂತ ಪಾಂಡುರಾಜಂತಹ ಪತಿ ಹೇಳಿದ ಮೇಲೆ ಮಕ್ಕಳನ್ನು ಪಡಿತಾಳೆ. ಹೇಳಿದ ಮೇಲೂ ಕೂಡ ಆಲೋಚನೆಯನ್ನು ಮಾಡ್ತಾಳೆ. 3ನೇ ಬಾರಿ ಇಲ್ಲ 4ನೇ ಬಾರಿ ಮಗುವನ್ನು ಪಡಿ ಅಂತ ಹೇಳಿದಾಗ ಒಪ್ಪಿಕೊಳ್ಳುವುದಿಲ್ಲ. ಅದು ಧರ್ಮ ವಿರುದ್ಧ ಅಂತ ನಿರಾಕರಣೆ ಮಾಡತಕ್ಕಂತ ಕುಂತಿ ಮಾದ್ರಿ ದೇವಿಗೆ 1 ಬಾರಿ ಮಾತ್ರ ಮಂತ್ರೋಪದೇಶವನ್ನು ಮಾಡಿದ್ದು. ಅಂದ್ರೆ ಮಂತ್ರ ಫಲವನ್ನು ನೀಡಿ ಅಂತ ಒಂದು ಕರಾರನ್ನು ಹಾಕಿದ್ದೆ. ಯಾಕೆಂದ್ರೆ ಇಂತಹ ಸೂಕ್ಷ್ಮ ಬುದ್ಧಿಯವಳು ಮಾದ್ರಿ ಅಂತ ಮೊದಲಿಗೆ ಗೊತ್ತಿದೆ. ಒಟ್ಟಿಗೆ ಇದ್ದವರಲ್ಲ, ಇಬ್ಬರು ಪತ್ನಿಯರ ಪಾಂಡರಾಜನಿಗೆ ಎಲ್ಲಿ ಹಸ್ತನಾವತಿಯಲ್ಲಿದ್ದಾಗ ನೋಡಿದ್ದಾಳೆ, ವನದಲ್ಲಿದ್ದಾಗಲೂ ಕೂಡ ಮಾದ್ರಿಯನ್ನ ಸೂಕ್ಷ್ಮವಾಗಿ ಗಮನಿಸಿರತಕ್ಕಂತಹ ಕುಂತಿ
ಎಂತಹ ಚತುರಮತಿ ಮಾದ್ರಿ ಅಂತ ಗೊತ್ತಿದೆ, ಬಹಳಷ್ಟು ಬುದ್ಧಿವಂತ ಅಂತ ಗೊತ್ತಿದೆ. ಆ ಬುದ್ಧಿವಂತಿಕೆಯನ್ನು ತೋರಿಸಿ ಬಿಟ್ಟಿದ್ದಾಳೆ. ಅದಕ್ಕೋಸ್ಕರ ಇದನ್ನೆಲ್ಲ ಮುಂದಾಲೋಚನೆಯಿಂದ ಮೊದಲೇ ಆಲೋಚನೆ ಮಾಡತಕ್ಕಂಥ ಕುಂತಿ ಒಂದು ಬಾರಿ ಮಾತ್ರ ಫಲ ಕೊಡ್ಲಿ ಅಂತ ಆಧಾರ ಹಾಕಿ ಕೊಟ್ಟಿದ್ದಾಳೆ. ಈಗ ಇನ್ನೊಂದು ಮಗು ಬೇಕಲ್ಲ, ಎರಡಾಯ್ತು, ಇನ್ನೊಂದು ಮಗು ಸಿಕ್ಕಿಬಿಟ್ರೆ ತಾನು ಕೂಡ ಕುಂತಿಯಂತೆ 3 ಮಕ್ಕಳ ತಾಯಿ ಅಂತಾಗಿ ಬಿಡ್ತಾನೆ ಅಂತ ಆಲೋಚನೆ ಮಾಡಿ ಮಾದ್ರಿದೇವಿ ಪಾಂಡುರಾಜನ ಹತ್ರ ಹೋಗಿ ಹೇಳ್ತಾಳೆ. ಪಾಂಡುರಾಜ ಕುಂತಿ ಅಂತ ಹೇಳಿದಾಗ ನಿರಾಕರಣೆ ಮಾಡಿಬಿಡ್ತಾಳೆ. ಕುಂತಿ ಸಾಧ್ಯವೇ ಇಲ್ಲ. ಒಂದು ಬಾರಿ ಮಂತ್ರೋಪದೇಶಕ್ಕೆ ಏನ್ ಮಾಡಿದ್ದಾಳೆ, ಆಲೋಚನೆ ಮಾಡಿ ಬುದ್ಧಿವಂತಿಕೆಯಿಂದ 2 ಮಕ್ಕಳನ್ನು ತಗೊಂಡಿದ್ದಾಳೆ. ಇನ್ನೊಂದ್ಸಲ ಏನೋ ಉಪದೇಶ ಮಾಡಿದ್ರೆ ಮತ್ತೆ ಇನ್ನೇನೋ ಮಾಡಿಬಿಡ್ತಾಳೆ. 3 ಅಥವಾ 4 ಪಡ್ಕೊಂಡ್ಬಿಟ್ರೆ ಆದ್ರಿಂದ ಮಾದ್ರಿಯ ಮಕ್ಕಳು ಆಮೇಲೆ ಮಾದ್ರಿಯಿಂದಲೇ ತನ್ನ ಮಕ್ಕಳಿಗೆ ತೊಂದರೆ ಆಗಬಹುದು ಎಂಬಂತಹ ಆಲೋಚನೆಯಿಂದ ಕುಂತಿ ಮತ್ತೊಮ್ಮೆ ಆ ವರವನ್ನ ಅಥವಾ ಆ ಮಂತ್ರವನ್ನು ಉಪದೇಶ ಮಾಡುವುದಕ್ಕೆ ನಿರಾಕರಣೆ ಮಾಡ್ತಾಳೆ ಅಂತ ಆಚಾರ್ಯರು ವರ್ಣನೆ ಮಾಡ್ತಾರೆ. ಪಾಂಡುರಾಜನ ಮುಂದೆ ಖಡಕ್ಕಾಗಿ ನೇರ ಹೇಳ್ಬಿಡ್ತಾರೆ, ಸಾಧ್ಯ ಇಲ್ಲ ಅಂತ ಹೇಳಿದಾಗ ಮತ್ತೆ ಮಾತಾಡೋದಿಲ್ಲ, ಫೋರ್ಸ್ ಮಾಡೋದಿಲ್ಲ. ಏನಾದ್ರು ಕೊಡಮ್ಮ ಅಂತೇಳಿ ಕುಸಲಾಯಿಸ್ಲಿಕ್ಕೆ ಹೋಗೋದಿಲ್ಲ. ಯಾರೋ ಪಾಂಡುರಾಜ ಅವನಿಗೂ ಗೊತ್ತು. ಆದ್ರಿಂದ ಕುಂತಿಯ ಮಾತಿಗೆ ಒಪ್ಪಿಕೊಂಡು ಬಿಡ್ತಾರೆ, ಸುಮ್ಮನಾಗಿ ಬಿಡ್ತಾರೆ. ಹೀಗೆ ಕುಂತಿ ದೇವಿಗೆ 3 ಮಕ್ಕಳು, ಮಾದ್ರಿ ದೇವಿಗೆ 2 ಮಕ್ಕಳು ಜನಿಸ್ತಾರೆ ಅಂತ ಇಷ್ಟು ಆ ಪಾಂಡವರ ಜನನದ ಹಿನ್ನೆಲೆಯನ್ನು ಸುಂದರವಾಗಿ ನಿರೂಪಣೆ ಮಾಡ್ತಾರೆ ಆಚಾರ್ಯ. ಆಮೇಲೆ ಪುನಃ ಮುಂದುವರೆದು ಹೇಳ್ತಕ್ಕಂಥದ್ದು, ಯುಧಿಷ್ಠಿರಾದ್ಯೇಷು ಚತುರ್ಷು ವಾಯು ಸಮಾವಿಷ್ಟ ಕಲ್ಪುನೇತೋ ವಿಶೇಷ ಯುಧಿಷ್ಠಿರೇ ಸೌಮ್ಯ ರೂಪೇಣ ವಿಷ್ಟ ವೀರೇಣ ರೂಪೇಣ ಧನಂಜಯೇಸೌ. ಯಮಧರ್ಮ ಯುಧಿಷ್ಠಿರನಾಗಿ ಜನಿಸಿದ್ದಾನೆ. ಸ್ವತಃ ವಾಯುದೇವರು ತಾವೇ ಭೀಮಸೇನ ದೇವರಾಗಿ ಜನಿಸಿದ್ದಾರೆ. ಆಮೇಲೆ ಇಂದ್ರದೇವರು ಅರ್ಜುನನಾಗಿ ಜನಿಸಿದ್ದಾನೆ. ಅಶ್ವಿನಿ ದೇವತೆಗಳು ಯಮಳರಾಗಿ ನಕುಲ ಸಹದೇವರಾಗಿ ಜನಿಸಿದ್ದಾರೆ. 5 ಜನ ಜನಿಸಿದ ಮೇಲೆ ದೇವತೆಗಳು ಜನಿಸಿದ್ದಾರೆ. ವಿಶೇಷವಾಗಿ ವಾಯುದೇವರು ಈ 4 ಜನರಲ್ಲಿಯೂ ಕೂಡ ಒಂದೊಂದು ರೂಪದಿಂದ ಪ್ರವೇಶ ಮಾಡ್ತಾರೆ. ಸ್ವತಃ ಸ್ವರೂಪತಃ ಮೂಲ ರೂಪದಿಂದ ವಾಯುದೇವರೇ ಅವತಾರ ಮಾಡಿದರೂ ಕೂಡ ಭೀಮಸೇನ ದೇವರಾಗಿ ಈ ಉಳಿದ 4 ಜನರಲ್ಲಿಯೂ ಕೂಡ ವಾಯುದೇವರ ಒಂದು ವಿಶೇಷವಾಗಿರತಕ್ಕಂತಹ ಆವೇಶ. ಅದನ್ನು ಹೇಳ್ತಾರೆ ಆಚಾರ್ಯರು, ಯುಧಿಷ್ಠಿರಾದ್ಯೇಷು ಚತುರ್ಷು ವಾಯು ಸಮಾವೇಶ. 4 ಜನರಲ್ಲಿ, ಆ 4 ಜನರಲ್ಲಿಯೂ ಕೂಡ ವಿಶೇಷವಾಗಿ ಅರ್ಜುನರಲ್ಲಿ ಕಲ್ಪನೆಯೋ ವಿಶೇಷ. 4 ಜನರಲ್ಲಿಯೂ ಕೂಡ ಇದ್ದಾರೆ. ಅರ್ಜುನಲ್ಲಿ ಸ್ವಲ್ಪ ಆವೇಶ, ಹೆಚ್ಚಿನ ಆವೇಶ ಅರ್ಜುನನಲ್ಲಿದೆ. ಉಳಿದವರಲ್ಲಿ ಅರ್ಜುನನಷ್ಟು ಅಲ್ಲ, ವಾಯುದೇವರ ಒಂದಿಷ್ಟು ಆವೇಶ ಆ ಪಾಂಡವರಲ್ಲಿ ಬಂತು ಅಂತ ಹೇಳ್ತಾರೆ. ಅಲ್ಲಿ ಹೇಗೆ ವಾಯುದೇವರ ಆವೇಶ ಅಂತ ಚಿಂತನೆ ಮಾಡುವುದು. ಎಲ್ಲರೊಳಗೂ ಇದ್ದಾರೆ ವಾಯುದೇವರು, ಪ್ರತಿಯೊಂದು ಪದಾರ್ಥದಲ್ಲಿ ಇದ್ದಾರೆ. ಹೇಗೆ ಭಗವಂತ ಎಲ್ಲ ಕಡೆ ಇದ್ದಾನೋ, ಸರ್ವವ್ಯಾಪ್ತನೋ, ಭಗವಂತನ ನಂತರದಲ್ಲಿ ವಾಯುದೇವರು ಕೂಡ ಸರ್ವವ್ಯಾಪ್ತರು, ಎಲ್ಲ ಕಡೆ ಇದ್ದಾರೆ. ಭಗವಂತನ ಸಂಕಲ್ಪವೇ ಹಾಗೆ. ಉಪನಿಷತ್ತು ಹೇಳುವ ಹಾಗೆ ಆರಂಭದಲ್ಲಿ ಆಚಾರ್ಯ ಹೇಳಿದ್ದಾರೆ, ಭಗವಂತ ಸೃಷ್ಟಿ ಆರಂಭ ಕಾಲದಲ್ಲಿ ಸೃಷ್ಟಿ ಮಾಡುವಾಗ ಆಲೋಚನೆ ಮಾಡಿದ್ದಾನೆ. ಯಸ್ಮಿನ್ ಉತ್ಕ್ರಾಂತೆ ಉತ್ಕ್ರಮಿಷ್ಯಾಮಿ ಯಸ್ಮಿನ್ ಸ್ಥಿತೇ ವಾ ಸ್ಥಾಸ್ಯಾಮಿ ಸ ಪ್ರಾಣಮಸೃಜತ. ಪ್ರಾಣದೇವರನ್ನು ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಭಗವಂತನ ಸಂಕಲ್ಪ ಏನು, ಯಾರು ಶರೀರದ ಒಳಗೆ ಪ್ರವೇಶ ಮಾಡಿದರೆ ನಾನು ಪ್ರವೇಶ ಮಾಡ್ತೇನೆ, ಶರೀರದಿಂದ ಹೊರ ಬಂದರೆ ನಾನು ಅವರ ಜೊತೆ ಬರಬೇಕು ಅಂತ ಆಲೋಚನೆ ಮಾಡಿ ಸೃಷ್ಟಿ ಮಾಡತಕ್ಕಂಥದ್ದು ಸ ಪ್ರಾಣಮಸೃಜತ. ಪ್ರಾಣದೇವರನ್ನು ಸೃಷ್ಟಿ ಮಾಡ್ತಾರೆ. ಆದ್ದರಿಂದ ಎಲ್ಲೆಲ್ಲಿ ಭಗವಂತ ಇದ್ದಾನೆ ಅಲ್ಲಿ ಪ್ರಾಣದೇವರ ಸಂವಿಧಾನ ಇದೆ. ಎಲ್ಲಿ ಪ್ರಾಣದೇವರಿದ್ದಾರೆ ಅಲ್ಲಿ ಭಗವಂತ ಇದ್ದಾನೆ. ಹನುಮನ ಮತವೇ ಹರಿಯ ಮತವು ಅಂತ. ಹೀಗೆ ಮುಖ್ಯ ಪ್ರಾಣದೇವರು ಈ 4 ಜನ ಪಾಂಡವರಲ್ಲಿ ಆವಿಷ್ಟರಾಗಿ ಇದ್ದಾರೆ. ಆವಿಷ್ಟರ ಹೇಗೆ ಭಗವಂತ ಸ್ವರೂಪತಃ ಕೃಷ್ಣನಾಗಿ ಸಾಕ್ಷಾತ್ ಭಗವಂತ ಅವತಾರ ಮಾಡಿದ್ದು ಬಲರಾಮನ ಒಳಗೆ ಶುಕ್ಲ ರೂಪದಿಂದ ಇದ್ದು ಭಗವಂತ ಇದ್ದಾನೆ. ಅದೇ ರೀತಿ ಮುಖ್ಯ ಪ್ರಾಣದೇವರು ಸ್ವತಃ ಮೂಲ ರೂಪದಿಂದಲೇ ಭೀಮಸೇನ ದೇವರಾಗಿ ಅವತಾರ ಮಾಡಿದರೆ ವಿಶೇಷವಾಗಿ ಒಂದೊಂದು ರೂಪದಿಂದ ಪಾಂಡವರ ಒಳಗೆ ಆವಿಷ್ಟರಾಗಿ ಪುನಃ ಭೂಮಿಗೆ ಬರ್ತಾರೆ. ಆ 4 ಜನ ಪಾಂಡವರಲ್ಲಿ ಕೂಡ ಅರ್ಜುನರಲ್ಲಿ ಸ್ವಲ್ಪ ಹೆಚ್ಚಿನ ಆವೇಶ ಅಂತ. ಅದಕ್ಕೋಸ್ಕರ ಅರ್ಜುನ ಉಳಿದವರೆಲ್ಲರಿಗಿಂತಲೂ ಕೂಡ ಶಕ್ತಿ, ಸಾಮರ್ಥ್ಯ, ಪರಾಕ್ರಮಗಳಲ್ಲಿ ಮಿಗಿಲಾಗಿರತಕ್ಕಂಥದ್ದು ಅಂತ ವರ್ಣನೆ ಮಾಡ್ತಾರೆ. ಯಾವ ರೂಪದಿಂದ ಪ್ರವೇಶ ಮಾಡಿದ್ದು ಅಂತ ರೂಪವನ್ನು ಕೂಡ ಆಚಾರ್ಯರು ಹೇಳ್ತಾರೆ. ಯುಧಿಷ್ಠಿರೇ ಸೌಮ್ಯ ರೂಪೇಣ ವಿಷ್ಟ ವೀರೇಣ ರೂಪೇಣ ಧನಂಜಯೇಸೌ. ಸೌಮ್ಯ ಎನ್ನುವಂಥದ್ದು ವಾಯುದೇವರೊಂದು ರೂಪ. ಆ ರೂಪಕ್ಕೆ ಹೆಸರು ಸೌಮ್ಯ ಅಂತಲೇ ಹೆಸರು. ವಾಯುದೇವರ ಸಮಾನವಾಗಿ ಒಂದು ರೂಪದಲ್ಲಿ ಪ್ರವೇಶ ಮಾಡಿಬಿಡ್ತಾರೆ, ಸೌಮ್ಯ ಅಂತ ಒಂದು ಹೆಸರಲ್ಲ. ಸೌಮ್ಯ ಎನ್ನುವಂಥ ಒಂದು ರೂಪವಾಯಿತು. ತ್ರಿಕೋಟಿ ರೂಪ ಪವನಶ್ಚ ಮೇಸುತಃ. ಭಗವಂತ ಹೇಳಿರ್ತಕ್ಕಂಥ ನನ್ನ ಮಗನಾಗಿರ್ತಕ್ಕಂಥ ವಾಯುದೇವರಿಗೆ 3 ಕೋಟಿ ರೂಪಗಳಿವೆ ಅಂತ ಹೇಳಿ. ಆ
ಕೋಟಿ ರೂಪಗಳಿಂದ ಬಿರುಕು ಬಿಟ್ಟಿರತಕ್ಕಂತಹ ತ್ರಿವಿಕ್ರಮ ರೂಪ ಏನು ಪಾದದ ಅಂಗುಷ್ಟದಿಂದ ಬ್ರಹ್ಮಾಂಡ ಕಟಾಗಿ ಬಿರಿಯಿತೋ ಆ ಬಿರುಕನ್ನು ಮುಚ್ಚುವುದಕ್ಕೋಸ್ಕರ ವಾಯುದೇವರು ಓಡಿ ಬಂದು ಬ್ರಹ್ಮದೇವರು ಹೊರಗಿರತಕ್ಕಂತಹ ಗಂಗೆ ಒಳಗೆ ಬಂದಾಗ ಬ್ರಹ್ಮಾಂಡದೊಳಗೆ ಕಮಂಡಲವನ್ನು ಹಿಡಿಕೊಂಡು ಅಭಿಷೇಕ ಮಾಡ್ತಾರೆ ಪಾದಕ್ಕೆ. ವಾಯುದೇವರು ಬಂದೇನು ಮಾಡಿದ್ರು, 3 ಕೋಟಿ ರೂಪಗಳಿಂದ ಆ ಬಿರುಕನ್ನು ಮುಚ್ಚುತ್ತಾರಂತೆ, ಬ್ರಹ್ಮಾಂಡದ ಬಿರುಕನ್ನು. ಅಷ್ಟು ರೂಪಗಳನ್ನು ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಭಗವಂತನ ಹೇಗೆ ಅನಂತ ರೂಪಗಳು ಅನಂತ ನಾಮಗಳು, ಹಾಗೆ ವಾಯುದೇವರು ಕೂಡ ಅಷ್ಟು ರೂಪಗಳು ಅನಂತ ನಾಮಗಳು ಕೂಡ ಇರತಕ್ಕಂಥದ್ದು. ಆದ್ದರಿಂದ ಯುಧಿಷ್ಠಿರದಲ್ಲಿರತಕ್ಕಂತಹ ಮುಖ್ಯ ಪ್ರಾಣದೇವರ ರೂಪ ಸೌಮ್ಯ. ಸೌಮ್ಯ ಎಂಬಂತ ರೂಪದಿಂದ ಯುಧಿಷ್ಠಿರ ಪ್ರವೇಶ ಮಾಡಿದ್ರೆ ಸೌಮ್ಯವಾಗಿ ಇರ್ತಾನೆ, ಸ್ವಭಾವ ಇರ್ತಾನೆ. ವಾಯುದೇವರ ಸ್ವಭಾವ ಆಗಿರ್ತಾನೆ. ಯುಧಿಷ್ಠಿರ ಯಮಧರ್ಮನ ಅವತಾರ. ಯಮಧರ್ಮ ಮೃತ್ಯುದೇವಂತೆ ಎಂಥ ಕಠೋರನಾಗಿರ್ಬೇಕು. ಸಂಹಾರ ಕಾರ್ಯ ಅಂದ್ರೆ ಸಾಮಾನ್ಯವಾಗಿ ಅದರಲ್ಲಿ ಕನ್ಸರ್ನು ಸಿಂಪತಿ ಏನಿರಬಾರ್ದು, ಅಯ್ಯೋ ಪಾಪ ಅಂತ ಬರಲೇಬಾರ್ದು, ಅಷ್ಟು ಕಠೋರವಾಗಿರತಕ್ಕಂತಹ ಸ್ವಭಾವ ಇರಬೇಕು. ಅಂತಹ ಕಠೋರ ಸ್ವಭಾವದ ಯಮಧರ್ಮ ಇಷ್ಟು ಸೌಮ್ಯನಾಗುತ್ತಾನೋ ಅಂದ್ರೆ ಅಲ್ಲಿ ವಾಯುದೇವರ ರೂಪವೇ ಸೌಮ್ಯ ರೂಪದಿಂದ ವಾಯುದೇವರಿದ್ದಾರೆ. ಆದ್ದರಿಂದ ಯುಧಿಷ್ಠಿರ ಆ ಸ್ವಭಾವಕ್ಕೆ ತಕ್ಕಂತೆ ಸೌಮ್ಯನಾಗಿ ಬಿಟ್ಟಿದ್ದಾನೆ. ಯುಧಿಷ್ಠಿರನ ಚಿಂತನೆ ಮಾಡುವಾಗ ವಿಶೇಷವಾಗಿ ಯುಧಿಷ್ಠಿರನಲ್ಲಿ ಮುಖ್ಯ ಪ್ರಾಣದೇವರ ಸೌಮ್ಯ ಎಂಬಂತಹ ರೂಪವನ್ನು ಚಿಂತನೆ ಮಾಡಬೇಕು, ಸೌಮ್ಯ ಗುಣದ ಚಿಂತನೆಯನ್ನು ಮಾಡಬೇಕು ಅಂತ ಆಚಾರ್ಯ ಹೇಳ್ತಾರೆ. ಸೌಮ್ಯ ರೂಪೇಣ ಯುಧಿಷ್ಠಿರೇ ವಿಷ್ಟ. ಇನ್ನು ಧನಂಜಯೇ ಅರ್ಜುನನಲ್ಲಿ ವೀರೇಣ ರೂಪೇಣ. ವೀರ ಮಹಾದೇವರ ಒಂದು ರೂಪ, ಹೆಸರೇ ವೀರ. ಏನಂತ ಹೇಳಿದ್ರು ಅದೊಂದು ಗುಣ ಅಂತ ಅಂದ್ಕೊಳ್ಳೋದಲ್ಲ. ಸೌಮ್ಯ ಅಂದ್ರೆ ಅದೊಂದು ಗುಣ, ಸೌಮ್ಯ ಸ್ವಭಾವ ಅಂತಲ್ಲ. ವಾಯುದೇವರ ರೂಪಕ್ಕೂ ಆ ಹೆಸರು ಒಂದು ರೂಪವೂ ಇದೆ. ಅದೇ ರೀತಿಯಾಗಿ ವೀರ ಎನ್ನುವಂತಹದ್ದು ಅದು ಒಂದು ರೂಪವೂ ಹೌದು, ಅದೊಂದು ನಾಮವೂ ಹೌದು. ಮುಖ್ಯ ಪ್ರಾಣದೇವರಿಗೆ ಆ ವೀರ ಎಂಬಂತಹ ನಾಮಧೇಯದ ಆ ರೂಪದಿಂದ ಅರ್ಜುನನಲ್ಲಿ ವಿಶೇಷವಾಗಿ ವಾಯುದೇವರ ಸನ್ನಿಧಾನ. ಆದ್ದರಿಂದ ಮಹಾವೀರನಾಗಿರ್ತಾನೆ ಅರ್ಜುನ, ಮಹಾಪರಾಕ್ರಮಿ ಆಗಿಬಿಡ್ತಾನೆ. ಶಿವನ ಎದುರು ನಿಂತು ಹೋರಾಡ್ತಾನೆ, ಅಶ್ವತ್ಥಾಮನ ಎದುರು ನಿಂತು ಹೋರಾಡಿ ಅಶ್ವತ್ಥಾಮನನ್ನು ಸೋಲಿಸಿ ಬಿಡ್ತಾನೆ. ಶಿವನಿಂದ ಸೋತು ಹೋದ, ಆದರೆ ಅಶ್ವತ್ಥಾಮನನ್ನು ಗೆದ್ದಿರ್ತಾನೆ. ಹೀಗೆ ಇದು ವಾಯುದೇವರ ಒಂದು ವೀರ ರೂಪದ ವಿಶೇಷವಾಗಿರತಕ್ಕಂತಹ ಸನ್ನಿಧಾನ ಅದು ಅರ್ಜುನನಲ್ಲಿ ಇದೆ. ಯಾವಾಗಲೂ ತ್ರಿಲೋಕ ವೀರ, 3 ಲೋಕದಲ್ಲಿ ವೀರ ಅಂತ ಅನಿಸಿಕೊಳ್ಳತಕ್ಕಂಥದ್ದು ಅರ್ಜುನ. ವಿಶೇಷವಾಗಿ ವಾಯುದೇವರ ವೀರ ಎಂಬಂತಹ ರೂಪ ಅರ್ಜುನನಲ್ಲಿ ಇದೆ. ಭೀಮಸೇನ ದೇವರು ಸಾಕ್ಷಾತ್ ವಾಯುವೆ, ಬೇರೆ ಏನಲ್ಲ. ಅವರಿಬ್ಬರಲ್ಲಿ ಹೀಗೆ ಒಂದೊಂದು ರೂಪದಿಂದ ಆವೇಶನಾದಾಗಿ ಭೀಮಸೇನದಲ್ಲಿ ಆವೇಶ ಏನಿಲ್ಲ. ಸಾಕ್ಷಾತ್ ವಾಯುವೆ ಭೀಮಸೇನ ದೇವರಾಗಿ ಅವತಾರ ಮಾಡಿರತಕ್ಕಂಥದ್ದು. 32 ಲಕ್ಷಣೋಪೇತವಾಗಿರತಕ್ಕಂಥ ರೂಪ ವಾಯುದೇವರೇನು ರೂಪ ಇದು. 3 ರೂಪ 32 ಲಕ್ಷಣೋಪೇತರಾಗಿರತಕ್ಕಂಥದ್ದು. ಹನುಮಂತ ದೇವರು 32 ಲಕ್ಷಣೋಪೇತರು, ಭೀಮಸೇನ ದೇವರು 32 ಲಕ್ಷಣೋಪೇತರು. ಶ್ರೀಮದ್ ಆಚಾರ್ಯರು ಕೂಡ ಪಂಡಿತಾಚಾರ್ಯರು ಸುಂದರವಾಗಿ ವರ್ಣನೆ ಮಾಡ್ತಾರೆ. 32 ಲಕ್ಷಣೋಪೇತರಾಗಿರತಕ್ಕಂಥದ್ದು ಶ್ರೀಮದ್ ಆಚಾರ್ಯರು ಅಂತ. ಇಷ್ಟು ವಿಶೇಷವಾಗಿರತಕ್ಕಂತಹ ರೂಪ ಅದು ವಾಯುದೇವರದ್ದು ಅಂತ ಕೊಂಡಾಡ್ತಾರೆ. ಹೀಗೆ ಇನ್ನು ಮುಂದೆ 3 ಜನರಲ್ಲಿ ಬಂದರು ವಾಯುದೇವರು ಈ ರೂಪದಿಂದ. ಇನ್ನಿಬ್ಬರಿದ್ದಾರೆ. ಇಷ್ಟು ಅರ್ಜುನ ನಂತರದಲ್ಲಿ ಭೀಮಸೇನ ಸ್ವತಃ ತಾವೇ ವಾಯುದೇವರು. ಇನ್ನು ನಕುಲ ಸಹದೇವರಲ್ಲಿಯೂ ಕೂಡ ವಾಯುದೇವರ ವಿಶೇಷ ಆವೇಶ ಇದೆ. ಅದೇನು ಅನ್ನೋದನ್ನು ಹೇಳ್ತಾರೆ. ಶೃಂಗಾರ ರೂಪಂ ಕೇವಲಂ ದರ್ಶಯಾನಃ ವಿವೇಶ ವಾಯು ಯಮಜೋ ಪ್ರಧಾನ. ಮುಖ್ಯವಾಗಿ ಶೃಂಗಾರ ರೂಪಂ ವಾಯುದೇವರ ಒಂದು ರೂಪ. ಶೃಂಗಾರ ಎನ್ನುವಂತಹದ್ದೇ ವಾಯುದೇವ. ಶೃಂಗಾರ ಎನ್ನುವುದು ಬರೀ ಗುಣ ಅಲ್ಲ. ಶೃಂಗಾರ ಎನ್ನುವಂತಹದ್ದು ವಾಯುದೇವರ ಒಂದು ರೂಪ, ಒಂದು ಗುಣವೂ ಹೌದು. ಆ ಶೃಂಗಾರ ರೂಪದಿಂದ ವಾಯುದೇವರು ನಕುಲನಲ್ಲಿ ಪ್ರವೇಶ ಮಾಡ್ತಾರೆ. ಶೃಂಗಾರ ಅಂದರೆ ಸುಂದರ, ಸೌಂದರ್ಯ ಗುಣ ಅಭಿವ್ಯಕ್ತಿ ಆಗತಕ್ಕಂಥದ್ದು ಆ ಶೃಂಗಾರದಿಂದ. ಆದ್ದರಿಂದ ನಕುಲ ಬಹಳಷ್ಟು ಸುಂದರನಾಗಿರ್ತಾನೆ. ಯಾಕೆ? ಪಾಂಡುರಾಜನ ಅಪೇಕ್ಷೆ ಹಾಗೆ ಅಲ್ಲ. ರೂಪವಂತನಾದ ಪರಮ ಸುಂದರನಾಗಿರತಕ್ಕಂತಹ ಮಗ ತನಗ ಬೇಕು ಅಂತ ಪಾಂಡುರಾಜ ಅಪೇಕ್ಷೆ ಪಟ್ಟಿದ್ದ. ಹಾಗಾಗಿ ಅಶ್ವಿನಿ ದೇವತೆಗಳಿಂದ ಜನಿಸಿರುವಂತಹ 2 ಮಕ್ಕಳಲ್ಲಿ ಮೊದಲನೇವನಾಗಿರತಕ್ಕಂತಹ ನಕುಲ ರೂಪವಂತನ, ಬಹಳಷ್ಟು ಸುಂದರನಾಗಿರತಕ್ಕಂಥ. ಆದ್ದರಿಂದ ಅಂತಹ ನಕುಲನಲ್ಲಿ ಶೃಂಗಾರ ಎಂಬಂತ ರೂಪದಿಂದಲೇ ವಾಯುದೇವರ ಪ್ರವೇಶ. ಶೃಂಗಾರ ಅಂದರೆ ಸುಂದರ ಅಂತಾನೆ. ವಾಯುದೇವರ ಹೆಸರೇ ಸುಂದರ. ಸೂತ್ರ ನಾಮಕ ಸುಂದರನೇಕ ಸೂತ್ರ ನಾಮಕ ಅಂತ ದಾಸರು ಸುಂದರ ಎಂಬಂತ ಹೆಸರಿನಿಂದಲೇ ಕೊಂಡಾಡತಕ್ಕಂಥದ್ದು. ಸುಂದರ ಕಾಂಡ ಅಂತಲೇ ರಾಮಾಯಣದಲ್ಲಿ ವಾಯುದೇವರ ಹನುಮಂತ ದೇವರ ವಿಶೇಷವಾಗಿರತಕ್ಕಂತಹ ಸಾಧನೆಯನ್ನು ಮಹಿಳೆಗಳನ್ನು ಕೊಂಡಾಡತಕ್ಕಂಥದ್ದು. ಸುಂದರ ಮೂರ್ತಿ ಮುಖ್ಯ ಪ್ರಾಣ ಬಂದ ಮನೆಗೆ ಅಂತ ಸುಂದರ ಸೌಂದರ್ಯ ರೂಪ ಶ್ರೀಮದಾನಂದ ತಂದೆ ಹಯವದನನ ಮೋಹದ ಕಂದ ಏನು ನಿದ್ದೆಯ ಮಾಡಯ್ಯ ಹರಿಧ್ಯಾನದಿಂದ ಅಂತ ದಾಸರು ವರ್ಣನೆ ಮಾಡ್ತಾರೆ.
ಲಾಲಿ ಹಾಡನ್ನು ಹೇಳುವಾಗ ಮುಖ್ಯ ಪ್ರಾಣದೇವರ ಲಾಲಿ ಹಾಡಿನಲ್ಲಿ ಬರ್ತದೆ. ಕೊನೆಯಲ್ಲಿ ಹೇಳತಕ್ಕಂಥದ್ದು ಸೌಂದರ್ಯ ರೂಪ ಶ್ರೀಮದಾನಂದ ತಂದೆ ಹಯವದನನ ಮೋಹದ ಕಂದ. ವಾದಿರಾಜರು ಕೇಳ್ತಾರೆ, ಬಂದು ಉಡುಪಿಯಲ್ಲಿ ನೆಲೆಯಾಗಿ ನಿಂದ ನಿದ್ರೆಯ ಮಾಡಯ್ಯ ಹರಿಧ್ಯಾನದಿಂದ. ವಾದಿರಾಜರು ರಚನೆ ಮಾಡತಕ್ಕಂತಹ ಲಾಲಿ ಸ್ತೋತ್ರ ಪದ್ಯ ಪ್ರಾಣದೇವರನ್ನು ಕುರಿತು ಹೇಳುವಾಗ ರಾಜರು ಹೇಳಿರ್ತಕ್ಕಂಥದ್ದು ಸೌಂದರ್ಯ ರೂಪ. ಸೌಂದರ್ಯ ಅಂದ್ರೆ ಶೃಂಗಾರ, ಒಂದು ರೂಪವೇ ವಾಯುದೇವರದ್ದು. ಅದು ನಕುಲನಲ್ಲಿ ಪ್ರವಿಷ್ಟವಾಗಿರತಕ್ಕಂತಹ ವಿಶೇಷ ರೂಪ ಅಂತ ಅದನ್ನು ಆಚಾರ್ಯರು ತೋರಿಸಿಕೊಡ್ತಾರೆ. ಶೃಂಗಾರ ರೂಪಂ ಕೇವಲಂ ದರ್ಶಯನ. ಹಾಗಿದ್ರೆ ಬರೀ ಸುಂದರ ಅಷ್ಟೇನಾ? ಅವರಿಗೆ ಯುದ್ಧ ಶಕ್ತಿ ಸಾಮರ್ಥ್ಯ ಏನಿಲ್ಲ ಅಂದ್ರೆ ಎಲ್ಲ ಇದೆ. ಆದರೆ ಕೇವಲಂ ದರ್ಶಯನ, ನೋಡುವುದಕ್ಕೆ ಕಾಣಿಸುವಾಗ ನೋಡ್ರಿ ಎಷ್ಟು ಚೆನ್ನಾಗಿದ್ದಾರೆ, ನೋಡಕ್ ಚೆನ್ನಾಗಿದ್ದಾರೆ ಅಂತ ಹೇಳ್ತೇವೆ. ಆದ್ರೆ ಅವ್ರ ಗುಣ ಇರುತ್ತೋ ಬಿಡುತ್ತೋ. ಆಮೇಲೆ ಮನುಷ್ಯರಲ್ಲಿ ಸ್ವಭಾವ ಬೇರೆ, ಗುಣಗಳ ಬೇರೆ, ರೂಪ ಬೇರೆ. ಆದ್ರೆ ದೇವತೆಗಳಲ್ಲಿ ಹಾಗೆ ಅಲ್ಲ, ಅವರು ಗುಣವಂತರಾಗಿಯೇ ಇರ್ತಾರೆ. ಎಲ್ಲ ದೇವತೆಗಳು ಗುಣವಂತರೇ, ಎಲ್ಲೋ ಅಲ್ಪ ಸ್ವಲ್ಪ ದೋಷಗಳಿರ್ತಾವೆ. ಆದರೆ ಹೆಚ್ಚಿನ ಪಕ್ಷ ಗುಣಗಳೆನ್ನುವಂತಹದ್ದು ಅವರವರ ಯೋಗ್ಯತೆಗೆ ತಕ್ಕಂತೆ ಹೆಚ್ಚಿನ ಗುಣಗಳು ದೇವತೆಗಳಲ್ಲಿ ಇದ್ದೇ ಇರ್ತಾವೆ. ರಾಜರು ಹೇಳ್ತಾರಲ್ವಾ, ಒಂದೊಂದು ಗುಣಗಳು ಇದ್ದಾವ ಇವರಲ್ಲಿ ಸಂದಣಿಸೆಯೇ ಬಹುದೋಷ. ಒಂದು ಎಳ್ಳಷ್ಟಿಲ್ಲದ ಮುಕುಂದನೆ ತನಗಿದ್ದು ಇಂದಿರೇ ಪತಿಯ ನೆನೆದೋಳು ಅಂತ ಹೇಳುವಾಗ ಒಂದೊಂದು ಇರಬಹುದು ಅಂತ ಹೇಳುವಾಗಲೂ ಕೂಡ ದೇವತೆಗಳನ್ನ ದೋಷಭೂಯಿಷ್ಠರು ಅಂತ ಗುರುತಿಸುವುದಿಲ್ಲ. ಮಹಾಲಕ್ಷ್ಮಿ ಗುಣವಂತರೇ ಅಂತ ಗುರುತಿಸ್ತಾರೆ. ಆದರೆ ಮತ್ಯಾಕೆ ತನ್ನ ಮಕ್ಕಳ ಕುಂದ ತಾನೇ ಕೇಳುವುದಕ್ಕೆ ಮನ್ನದಿ ನಾಚಿ ಮಹಾಲಕ್ಷ್ಮಿ ತನ್ನ ನಾಮದಿಂದಲೇ ಕರೆಯದೆ ಒಬ್ಬೊಬ್ಬರ ಉನ್ನತ ದೋಷಗಳೆಣಿಸಿದಳು ಅಂತ ಹೇಳುವಾಗ ಎಲ್ಲರೂ ತನ್ನ ಮಕ್ಕಳೇ ಗುಣವಂತರೇ. ಆದ್ದರಿಂದ ಗುಣವಂತರಾಗಿರತಕ್ಕಂತಹ ಮಕ್ಕಳಲ್ಲಿ ದೋಷಗಳನ್ನು ಎಣಿಸುವುದು ಸ್ವಲ್ಪ ನಾಚಿಕೆ. ಸುಂದರವಾಗಿರತಕ್ಕಂತಹ ಅದ್ಭುತ ರೀತಿಯಲ್ಲಿ ವಾದಿರಾಜರು ಲಕ್ಷ್ಮೀ ಶೋಭಾನದಲ್ಲಿ ವರ್ಣನೆ ಮಾಡ್ತಾರೆ. ಹೀಗೆ ಶೃಂಗಾರ ರೂಪ ಎನ್ನುವಂತಹದ್ದು ಸೌಂದರ್ಯದ ಅಭಿವ್ಯಕ್ತಿಗೆ ಕಾರಣವಾಗಿರತಕ್ಕಂತಹ ಸುಂದರ ನಾಮಕ ಒಂದು ರೂಪ ಮುಖ್ಯ ಪ್ರಾಣದೇವರದ್ದು ಇದೆ. ಅದು ನಕುಲನಲ್ಲಿ ಆವಿಷ್ಟವಾಗಿದೆ. ನಕುಲನಲ್ಲಿ ಆವಿಷ್ಟವಾಗಿ ಭೂಮಿಗೆ ಬಂತು. ಆದ್ದರಿಂದ ನಕುಲ ಬಹಳಷ್ಟು ರೂಪವಂತನಾದ. ಯಾಕೆ? ಪಾಂಡುರಾಜನ ಅಪೇಕ್ಷೆ ಹಾಗಿರುತ್ತೆ. ಶೃಂಗಾರ ರೂಪಂ ಕೇವಲಂ ದರ್ಶಯಾನಃ ವಾಯು ಯಮಜೌ ಪ್ರಧಾನ ಆವೇಶ. ಯಮಳರಲ್ಲಿ ಪ್ರವೇಶ ಮಾಡ್ತಾರೆ. ಶೃಂಗಾರಂ ಕೈವಲ್ಯಂ ಅಭೀಪ್ಸಮಾನಃ ಪಾಂಡು ಪುತ್ರಂ. ಅದಕ್ಕೆ ಕಾರಣವನ್ನು ಹೇಳ್ತಾರೆ. ಆದ್ರೆ ಇಬ್ಬರೂ ಸುಂದರರೇ. ಯಾಕೆ? ಇಬ್ಬರು ಅಲ್ವಾ, ಆಸಕ್ತಿ ಅಂಕರಲ್ಲಿ ಇಬ್ಬರು ಬಂದು ಬಿಟ್ಟಿದ್ದಾರೆ. ಆದ್ದರಿಂದ ವಿಶೇಷವಾಗಿ ಸೌಂದರ್ಯ ರೂಪವನ್ನು ಪ್ರಕಟ ಮಾಡೋದಕ್ಕೋಸ್ಕರ ನಕುಲನಲ್ಲಿ ಪ್ರವೇಶ ಮಾಡಿದ್ರೆ ಐದೇವರಾಗಿರತಕ್ಕಂತಹ ಸಹದೇವನಲ್ಲಿ ವಿಶೇಷವಾಗಿ ನೀತಿಮಾನ್ ಸುನೀತಿ ಎಂಬಂತಹ ರೂಪ, ಹೆಸರು ಸುನೀತಿ. ಆ ಸುನೀತಿ ಎಂಬಂತಹ ರೂಪದಿಂದ ಸಹದೇವರನ್ನ ಪ್ರವೇಶ ಮಾಡ್ತಾರೆ ವಾಯುದೇವರು ಅಂತ ಹೇಳ್ತಾರೆ. ಶೃಂಗಾರ ರೂಪ ನಕುಲೆ ವಿಶೇಷ, ಸುನೀತಿ ರೂಪ ಸಹದೇವಂ ವಿವೇಶ. ಸುನೀತಿ ಎನ್ನುವಂತಹ ರೂಪ ಸುಂದರ ಒಂದು ರೂಪ, ಸುನೀತಿ ಅಂತ ಮತ್ತೊಂದು ರೂಪ. ಹೀಗೆ ಸುನೀತಿ ಎಂಬಂತಹ ಒಂದು ರೂಪ, ಒಂದು ನಾಮಧೇಯ ಗುಣಗಳು. ಆದ್ದರಿಂದ ಆ ಗುಣ, ಆ ರೂಪ ವಾಯುದೇವರ ರೂಪ ಸಹದೇವರನ್ನು ಪ್ರವೇಶ ಮಾಡಿದಾಗ ಮಹಾನೀತಿಮಾನ್, ಬಹಳಷ್ಟು ನೀತಿವಂತ. ಎಲ್ಲಿ ಮುಂದೆ ಬರ್ತದೆ ಕಥೆ. ಕೃಷ್ಣ ಕಂಸನನ್ನು ಸಂಹಾರ ಮಾಡಿದ ನಂತರದಲ್ಲಿ ಈ ಕಡೆ ಪಾಂಡುರಾಜನ ದತ್ತನಾಗಿರ್ತಾನೆ. ಹಸ್ತನಾಮತಿಗೆ ಬುದ್ಧಿ 5 ಜನ ಮಕ್ಕಳನ್ನ ಕರ್ಕೊಂಡು ಬಂದಾಗ ದುರ್ಯೋಧನ ತಿರಸ್ಕಾರ ಮಾಡ್ತಾನೆ. ಯಾರು ಏನು ಮಾತಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವತಃ ವಾಯುದೇವರೇ ಅಶರೀರವಾಣಿಯ ಮೂಲಕ ಇವರು ಪಾಂಡುರಾಜನ ಮಕ್ಕಳು ಸ್ವೀಕಾರ ಮಾಡುವಂತ ಹೇಳಿದಾಗ ಧೃತರಾಷ್ಟ್ರ ಅವರನ್ನ ಪಾಂಡುರಾಜನ ಮನೆಗೆ ಕಳುಹಿಸಿಕೊಡ್ತಾರೆ, ಸ್ವೀಕಾರ ಮಾಡ್ತಾರೆ. ಆಮೇಲೆ ಕೃಷ್ಣ ಅಕ್ರೂರನ್ನು ಕಳುಹಿಸಿಕೊಡ್ತಾನೆ. ಭಾಗವತದಲ್ಲಿ ಬರುತ್ತೆ ಹಸ್ತನಾವತಿಗೆ. ಧೃತರಾಷ್ಟ್ರನಿಗೆ ಒಂದು ಸಂದೇಶವನ್ನು ಕಳಿಸ್ತೇನೆ. ಪಾಂಡುರಾಜನ ಮಕ್ಕಳು ಅಂತವರನ್ನ, ಅವರಲ್ಲಿ ಭೇದ ಭಾವವನ್ನು ತೋರಿಸಬಾರದು, ನಿನ್ನ ಮಕ್ಕಳಂತೆ ಅವರನ್ನ ನೋಡಿಕೊಳ್ಳಬೇಕು ಅಂತ ಪಾಂಡುರಾಜ ಹೇಳಿದರು. ಅಕ್ರೂರನ ಮೂಲಕ ಕೃಷ್ಣ ಸಂದೇಶವನ್ನು ಕಳುಹಿಸಿಕೊಟ್ಟು ವಾಪಸ್ ಬರುವಾಗ ಆ ಅಕ್ರೂರನ ಜೊತೆಯಲ್ಲಿ ಯುಧಿಷ್ಠಿರ, ಭೀಮಸೇನ, ಅರ್ಜುನ ಮತ್ತು ಸಹದೇವ 3 ಜನರನ್ನು ಕರ್ಕೊಂಡು ಮಥುರಾ ಪಟ್ಟಣಕ್ಕೆ ಬರ್ತಾನೆ. ಅಲ್ಲಿ ಭೀಮಾರ್ಜುನರು ವಿಶೇಷವಾಗಿ ಭಗವಂತನಿಂದ ಅಧ್ಯಯನವನ್ನು ಮಾಡ್ತಾರೆ. ಉದ್ಧವನಿಂದ ನೀತಿಶಾಸ್ತ್ರವನ್ನು ಅಧ್ಯಯನ ಮಾಡತಕ್ಕಂಥದ್ದು ಸಹದೇವ ಅಂತ ಬರುತ್ತೆ. ಹಾಗಾಗಿ ಸುನೀತಿಮಾನ್, ಬಹಳಷ್ಟು ನೀತಿವಂತನಾಗಿರತಕ್ಕಂಥದ್ದು ಸಹದೇವ, ನೀತಿಶಾಸ್ತ್ರವನ್ನ ಬಲ್ಲವನಾಗಿರತಕ್ಕಂಥದ್ದು ಸಹದೇವ. ಒಂದು ಆ ರೀತಿ ಅಧ್ಯಯನವನ್ನು ಮಾಡಿದ್ದಾನೆ. ಯಾಕೆ ಉದ್ಧವ ಯಾರು ಅಂದ್ರೆ ಹೇಳಿದಾಗ ಬೃಹಸ್ಪತ್ಯಾಚಾರ್ಯರೇ ನೀತಿಶಾಸ್ತ್ರವನ್ನೇ ರಚನೆ ಮಾಡಿರತಕ್ಕಂಥ ಬೃಹಸ್ಪತ್ಯಾಚಾರ್ಯರ ಅವತಾರನಾಗಿರತಕ್ಕಂಥ ಉದ್ಧವನು ಕೂಡ ತನ್ನ ಮೂಲ ರೂಪದಿಂದಲೇ ನೀತಿಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದಾನೆ. ಅಂತಹ ಉದ್ಧವರಿಂದ ನೀತಿಶಾಸ್ತ್ರವನ್ನು ಕಲಿತಿರತಕ್ಕಂಥದ್ದು ಇದು ಸಹದೇವ. ಆದ್ದರಿಂದ ಅವನು ಕೂಡ ಮಹಾನೀತಿವಂತನಾದ ಅಂತ
ಅದನ್ನು ಭಾಗವತ ವರ್ಣನೆ ಮಾಡತಕ್ಕಂಥ ಅದನ್ನು ಮುಂದೆ ಆಚಾರ್ಯರು ನಿರೂಪಣೆ ಮಾಡ್ತಾರೆ. ಹೀಗೆ ಅಷ್ಟು ನೀತಿವಂತನಾಗುವುದಕ್ಕೆ ಅಧ್ಯಯನದ ಜೊತೆಯಲ್ಲಿ ವಿಶೇಷವಾಗಿ ವಾಯುದೇವರ ಸುನೀತಿ ಎಂಬಂತ ಒಂದು ರೂಪ ಸಹದೇವನಲ್ಲಿ ಆವಿಷ್ಟವಾಯಿತು. ಹಾಗಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳತಕ್ಕಂಥ ಮಮ ಪ್ರಾಣಾಹಿ ಪಾಂಡವ ಅಂತ ಹೇಳ್ತಾರೆ. ಪಾಂಡವರು ಯಾರು? ನನ್ನ ಪ್ರಾಣ ಅಂತ ಹೇಳಿದ್ದಾರೆ. ಏನು ಪ್ರಾಣ? ಪ್ರಾಣದೇವರು ಸರಿ, ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರು ಅಂತ. ಉಳಿದವರು ಯಾಕೆ ಉಳಿದವರಲ್ಲೂ ಪ್ರಾಣದೇವರೇ ಇದ್ದಾರೆ. ಅದರಿಂದ 5 ಜನರ ಪ್ರಾಣದೇವರೇ, ಪ್ರತಿಯೊಬ್ಬರಲ್ಲಿಯೂ ಕೂಡ ಪ್ರಾಣದೇವರು ಇದ್ದಾರೆ. ಆದ್ದರಿಂದ ಮಮ ಪ್ರಾಣಾಹಿ ಪಾಂಡವ, ಈ ಪಾಂಡವ 5 ಜನರು ಕೂಡ ನನ್ನ ಅತ್ಯಂತ ಪ್ರೀತಿ ಪಾತ್ರರು. ಮನುಷ್ಯನಿಗೆ ಯಾವುದು ಇಷ್ಟ? ನಮಗೆ ನಮ್ಮ ಪ್ರಾಣ ಇಷ್ಟ, ನಮ್ಮ ಶರೀರ, ನಮ್ಮ ಪ್ರಾಣ ನಮಗೆ ಇಷ್ಟ. ಈ ಪ್ರಾಣಕ್ಕೆ ಹತ್ತಿರದವರು. ಆದ್ದರಿಂದ ಪತ್ನಿ, ಮಕ್ಕಳು, ತಂದೆ ತಾಯಿ, ಸ್ನೇಹಿತರು, ಬಂಧು ಬಳಗ ಎಲ್ಲರೂ ಇಷ್ಟ ಆಗ್ತಾರೆ. ಈ ಪ್ರಾಣಕ್ಕೆ ಇಷ್ಟ ಆದ್ದರಿಂದ ಹಾಗಾಗಿ ಪ್ರತಿಯೊಬ್ಬರಿಗೂ ಅವರ ಪ್ರಾಣ. ಆದ್ದರಿಂದ ಭಗವಂತ ಕೃಷ್ಣ ಪಾಂಡವರು ನನ್ನ ಪ್ರಾಣ ಅಂತ ಹೇಳಬೇಕಾದ್ರೆ ನನಗೆ ಪ್ರಾಣ ಬಹಳಷ್ಟು ಇಷ್ಟ ಅಂತ. ಪ್ರಾಣದೇವರು ನನಗೆ ಅತ್ಯಂತ ಪ್ರೀತಿ ಪಾತ್ರ. ಎಲ್ಲಿದ್ದಾರೆ? ಪಾಂಡವರಲ್ಲೆಲ್ಲ ಪ್ರಾಣದೇವರೇ ಇದ್ದಾರೆ. ಆದ್ದರಿಂದ ಎಲ್ಲ ಪಾಂಡವರು ತನ್ನ ಪ್ರಾಣ ಅಂತ ಭಗವಂತ ಹೇಳಿರ್ತಕ್ಕಂಥದನ್ನ ಈ ರೀತಿ ಸಮನ್ವಯ ಮಾಡಿ ತೋರಿಸ್ತಕ್ಕಂಥದ್ದು ಆಚಾರ. ಹೀಗೆ ಯಾಕೆಂದ್ರೆ ಪುರಾಣಾಂತರದಲ್ಲಿ ಹೇಳುವಾಗ ಪಾಂಡವರು ಯುಧಿಷ್ಠಿರ ಅಂತ ಹೇಳ್ತಕ್ಕಂಥ ಪಾಂಡವರೆಲ್ಲರೂ ಕೂಡ ಪಂಚವಾಯುಗಳು, ಪಂಚ ಪ್ರಾಣರು ಅಂತ ಕರೆದ್ಬಿಡ್ತಾರೆ. ಅದು ಹೇಗೆ ಪಂಚಪಾಂಡವರು ಪಂಚಪ್ರಾಣರು ಹೇಗೆ ಅಂದರೆ ಅದಕ್ಕೆ ಆಚಾರ್ಯರು ಇಲ್ಲಿ ಉತ್ತರವನ್ನು ಕೊಡ್ತಾರೆ. ಪ್ರಾಣದೇವರ ಆ ರೂಪಗಳು 4 ರೂಪಗಳು 4 ಪಾಂಡವರಲ್ಲಿ ಆವಿಷ್ಟವಾಗಿರತಕ್ಕಂಥದ್ದು ಸ್ವರೂಪತಃ ವಾಯುದೇವರೇ ಭೂಮಿಯಿಂದ ಅವತಾರ ಮಾಡಿದ್ದಾರಾದ್ರಿಂದ ಯುಧಿಷ್ಠಿರಾದಿಗಳನ್ನ ಪಂಚವಾಯುಗಳು ಅಂತಲೇ ಪುರಾಣ ಅಂತ ಹೇಳ್ತಕ್ಕಂಥದ್ದು ಅಂತ ತೋರಿಸಿಕೊಡ್ತಾರೆ. ಇಷ್ಟು ಪಾಂಡವರ ಅವತಾರಗಳನ್ನ ವರ್ಣನೆ ಮಾಡಿದ್ರು ಆಚಾರ್ಯ. ಹಾಗಿದ್ಮೇಲೆ ಇಲ್ಲಿ ಪಾಂಡವರಾಜನ ಅಪೇಕ್ಷೆ ಒಂದು ರೀತಿ ವಿಚಿತ್ರ ಅಂತ ಕಾಣಿಸುತ್ತೆ. ಯುಧಿಷ್ಠಿರ, ಭೀಮಸೇನ ಮತ್ತು ಅರ್ಜುನರನ್ನ ಮಕ್ಕಳಾಗಿ ಪಡೆಯುವಾಗ ಒಳ್ಳೆಯದಾಗಿ ಒಳ್ಳೆ ರೀತಿಯಲ್ಲಿ ಆಲೋಚನೆ ಮಾಡಿ ಮಕ್ಕಳನ್ನ ಪಡ್ಕೊಂಡಿದ್ದಾನೆ. ಆದರೆ ನಕುಲನ ಮಗನನ್ನಾಗಿ ಪಡೆಯುವಾಗ ಅವನ ಮನಸ್ಸಲ್ಲಿರ್ತಕ್ಕಂಥ ಒಂದೇ ಒಂದು ಅಪೇಕ್ಷೆ ರೂಪ, ಸೌಂದರ್ಯ, ಒಳ್ಳೆ ಮುದ್ದಾಗಿರತಕ್ಕಂಥ ಮಗು ಬೇಕು ಅಂತ ಅಪೇಕ್ಷೆ ಪಟ್ಟಿರ್ತಕ್ಕಂಥ. ಹಾಗಿದ್ರೆ ರೂಪವಂತನಾಗಿರ್ತಕ್ಕಂಥ ಮಗನಾಗಿ ಜನಿಸಿರತಕ್ಕಂಥದ್ದು ನಕುಲ ಆದ್ಮೇಲೆ ಇವರಲ್ಲಿ ರೂಪ ಇರಲಿಲ್ವಾ? ಭೀಮಸೇನ ದೇವರಲ್ಲಿ ರೂಪ ಇಲ್ವಾ? ಅರ್ಜುನನಲ್ಲಿ ರೂಪ ಇಲ್ವಾ? ಗಾತ್ರಂಶ ಲಕ್ಷಣೋಪೇತರು ಅಂತ ಕರಿತೇವೆ. ಅಂದಮೇಲೆ ಭೀಮಸೇನ ಅರ್ಜುನರಲ್ಲಿಯೂ ಇಲ್ಲದೆ ಇರತಕ್ಕಂಥ ಒಂದು ಅತಿಶಯ ರೂಪ ನಕುಲನಲ್ಲಿ ಏನಾದರೂ ಉಂಟು. ಹಾಗೆ ಉಂಟು ಅಂತ ಆದರೆ ಭೀಮಸೇನ ಅರ್ಜುನನಿಗಿಂತಲೂ ಕೂಡ ನಕುಲ ಉತ್ತಮನು. ಈ ರೀತಿ ಇರತಕ್ಕಂಥ ಅನೇಕ ಸಂದೇಹಗಳು, ಪ್ರಶ್ನೆಗಳು ಬರಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ. ಪ್ರಶ್ನೆಗೆಲ್ಲ ಪ್ರಶ್ನೆಯನ್ನು ಮಾಡಿಕೊಂಡು ಉತ್ತರ ಕೊಡ್ತಕ್ಕಂಥದ್ದು. ಏನೇನು ಎಲ್ಲೆಲ್ಲಿ ಪ್ರಶ್ನೆ ಬಂತೋ ಅದಕ್ಕೆಲ್ಲ ಉತ್ತರ ಆಚಾರ್ಯರು ಇದ್ದೇವೆ ಹೇಳ್ತಾರೆ. ಆಚಾರ್ಯರು ಸುಪಲ್ಲವಾಕಾರ ತನುರ್ಹಿ ಕೋಮಲ ಪ್ರಾಯೋಜನೈ ಪ್ರೋಚ್ಯತೆ ರೂಪಶಾಲಿ. ಲೋಕದಲ್ಲಿ ಏನು ಯಾರನ್ನ ರೂಪವಂತ ಅಂತ ಗುರುತಿಸ್ತಾರೆ, ಕೇವಲ ಮುಖವನ್ನು ನೋಡಿ ರೂಪವಂತ ಅಂತ ಗುರುತಿಸೋದಲ್ಲ. ಕೋಮಲವಾಗಿರತಕ್ಕಂಥ ಶರೀರ ಎಲ್ಲಿ ಇದೆ ಅವರು ರೂಪವಂತ ಅಂತ ಹೇಳ್ತಾರೆ. ಇವರು ತುಂಬಾ ಚೆನ್ನಾಗಿದ್ದಾರೆ, ಮುದ್ದಾಗಿದೆ ಮಗು, ಬರೀ ಮುಖ ನೋಡಿ ಹೇಳೋದಲ್ಲ. ಮಕ್ಕಳು ಗುಂಡು ಚೆನ್ನಾಗಿ ನೋಡಾಕಿದ್ರೆ ಮುದ್ದಾಗಿದೆ ಮಗು ಅಂತ ಹೇಳ್ತಾರೆ. ಪಾಪ ಏನಿಲ್ಲ, ಪಾಪ ಏನಿಲ್ಲ ಮಾಡ್ಕೊಂಡು ಸೊಡಕರು ಅಂದ್ರೆ ಮುದ್ದಾಗಿ ಮಗು ಮುಖ ಚೆನ್ನಾಗಿದ್ರು ಕೂಡ ಏನು ಹೇಳ್ತಾರೆ, ಪಾಪ ಮಗುಗೇನೋ ಆಗಿದೆ, ಹುಷಾರಿಲ್ಲ ಏನೋ ಅಂತ ಅಂದ್ಬಿಡ್ತೇವೆ. ಕೇವಲ ರೂಪವನ್ನು ಅಂದ್ರೆ ಮುಖವನ್ನು ಮಾತ್ರವೇ ನೋಡಿಕೊಂಡು ರೂಪವನ್ನು ಗುರುತಿಸುವುದಲ್ಲ, ಶರೀರವನ್ನು ಗಾತ್ರವನ್ನು ನೋಡಿಕೊಂಡು ಆ ಸೌಂದರ್ಯವನ್ನು ಗುರುತಿಸ್ತಕ್ಕಂಥದ್ದು. ಹಾಗಾಗಿ ಲೋಕದಲ್ಲಿ ಏನು ನಿಯಮ? ಸುಪಲ್ಲವಾಕಾರ ತನು, ಎಳೆ ಚಿಗುರಿನಂತೆ ಎಲ್ಲಿ ಕೋಮಲವಾಗಿರತಕ್ಕಂಥ ಶರೀರ ಇದೆ ಅಂತಹ ಶರೀರವನ್ನು ನೋಡಿ ಜನ ಗುರುತಿಸುವಂತಹದ್ದು ರೂಪವಂತ ಅಂತ ಗುರುತಿಸ್ತಾರೆ. ಹಾಗೆ ಕೋಮಲ ಶರೀರದಿಂದ ಜನಿಸಿರತಕ್ಕಂಥದ್ದು ನಕುಲ. ಮತ್ತೆ ಭೀಮಸೇನ ಅರ್ಜುನ ತತಃಸುಜಾತೋ ವರ ವಜ್ರಕಾಯೋ. ಭೀಮಸೇನ ದೇವರ ಶರೀರ ಎಂಥದ್ದು? ವಜ್ರಕಾಯ, ವಜ್ರಕ್ಕಿಂತಲೂ ಕಠೋರವಾಗಿರತಕ್ಕಂಥದ್ದು. ಇಬ್ಬರನ್ನೂ ಹೇಳ್ತಾರೆ ವಜ್ರಕಾಯೋ ಭೀಮಾರ್ಜುನವು. ಅರ್ಜುನನು ಹಾಗೆ, ಅವನು ಕೂಡ ವಜ್ರಕಾಯ ಭೀಮಾರ್ಜುನ ಪಿರತೆ ಪಾಂಡ್ರೈ. ಆದ್ದರಿಂದ ಕಠೋರ ಶರೀರದ ಈ ಇಬ್ಬರನ್ನ ಬಿಟ್ಟು ಕೋಮಲ ಶರೀರದ ಮಗು ಬೇಕು ಅಂತ ಬಯಸಿದ. ಕೇವಲ ಮುದ್ದು ಮುಖದ ಮಗು ಅಂತಾನೆ. ಯಾಕೆಂದ್ರೆ ಹಿರಣ್ಯಕಶಿಪುವನ್ನ ಸಂಹಾರ ಮಾಡುವಾಗ ನರಸಿಂಹದೇವರು ಬಂದ ಎಂತಹ ಉಗ್ರ ರೂಪ, ಉಗ್ರ ನರಸಿಂಹ ಘೋರ ರೂಪ ಅಂತೆಲ್ಲ ಹೇಳ್ತಾರೆ.
ವಿಜೇಂದ್ರ ಸ್ವಾಮಿಗಳು ಪ್ರಭುಗಳು ಡಮ್ 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 ಇಡೀ ಎಂತಹ ರೀತಿಯಲ್ಲಿ ಸ್ತೋತ್ರ ಮಾಡಿದ್ದಾರೆ ನರಸಿಂಹ ಸ್ತುತಿಯ ಅಂತ ಅದ್ಭುತವಾಗಿರತಕ್ಕಂಥ ರೂಪವನ್ನ ನರಸಿಂಹದೇವರು ತೋರಿಸಿಕೊಂಡಿದ್ದಾರೆ. ಆದರೆ ವಾದಿರಾಜರು ಲಕ್ಷ್ಮೀ ಸೌಭಾಗ್ಯದಲ್ಲಿ ಏನು ಹೇಳ್ತಾರೆ? ಮುದ್ದು ನರಸಿಂಹ ಹಸೆಗೆ ಬಾ. ಮುದ್ದು ನರಸಿಂಹ ಅಂತಾನೆ ಕರೀತಾರೆ. ನರಸಿಂಹ ಅನೇಕ ರೂಪ ಕೃಷ್ಣ ಅಂತ ಹೇಳ್ತಾರೆ, ಗೋವಿಂದ ಆನಂದ್ ಅನೇಕ ನಾಮಗಳನ್ನು ಹೇಳಿ ಅಲ್ಲಿ ಹಸೆಮಣೆಗೆ ಸ್ವಯಂವರ ಅಲ್ಲ, ಕಲ್ಯಾಣ, ಲಕ್ಷ್ಮೀನಾರಾಯಣನ ಕಲ್ಯಾಣವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಹಸೆಮಣೆಗೆ ವಧೂವರನ್ನು ಕಲಿಯುವಾಗ, ಭಗವಂತನನ್ನು ಕಲಿಯುವಾಗ ರಾಜರು ಹೇಳಿರ್ತಕ್ಕಂಥದ್ದು ಮುದ್ದು ನರಸಿಂಹ ಹಸೆಗೆ ಬಾ. ಅವ್ರು ಯಾವಾಗ ಮುದ್ದು ನರಸಿಂಹ ಆಗಿಬಿಟ್ಟ? ಘೋರ ನರಸಿಂಹ, ಉಗ್ರ ನರಸಿಂಹ ಅಂತ. ಉಗ್ರ ಯಾರಿಗೆ? ಹಿರಣ್ಯಕಶಿಪು ಮುಂದಾಗಿರತಕ್ಕಂಥವರಿಗೆ ಉಗ್ರ ಘೋರ ರೂಪ. ಬರೀ ಮುಖ ಮಾತ್ರ ನರಸಿಂಹ ಅಂತಲ್ಲ, ಶರೀರವೂ ಅದೇ ರೀತಿಯಾಗಿರತಕ್ಕಂಥದ್ದು. ನಖ ಮಾಂಸವಸ್ಮಾನ್ ಅಂತವು ನಖಗಳನ್ನು ವರ್ಣನೆ ಮಾಡತಕ್ಕಂಥದ್ದು ಆಚಾರ್ಯರು. ಪಾಂಪಸ್ಮಾನ್ ಅಂತ ಆರಂಭ ಮಾಡಿದಾಗ 2 ಶ್ಲೋಕಗಳಲ್ಲಿ ನರಸಿಂಹ ನಖಸ್ತುತಿ ಅಂತಲೇ ಹೆಸರು. ಹೀಗೆ ಅದ್ಭುತವಾಗಿರತಕ್ಕಂಥ ಘೋರ ರೂಪವನ್ನು ತೋರಿಸಿರತಕ್ಕಂಥ ಅದೇ ರೂಪದಲ್ಲಿ ಬಂದು ಕೂತ್ಕೊಂಡ್ರೆ ಅಲ್ಲಿರತಕ್ಕಂಥ ಓಡಿ ಹೋಗ್ಬಿಡ್ತಾರೆ. ಮತ್ತೆ ಎಂತಹ ನರಸಿಂಹ ನೀನು ಮುದ್ದಾಗಿ ಕಾಣಿಸ್ಬೇಕು ಎಲ್ಲರಿಗೂ. ಭಗವಂತ ಮುದ್ದು ನರಸಿಂಹನಾಗಿ ಹಸೆಮಣೆಗೆ ಬಾ ಅಂತ ಕರೀತಾರೆ. ಆದ್ರಿಂದ ಭಗವಂತ ಎಲ್ಲ ವಿಧವಾಗಿರತಕ್ಕಂಥ ರೀತಿಯಲ್ಲಿ ಎಲ್ಲರಿಗೂ ತನ್ನನ್ನು ತಾನು ತೋರಿಸಿಕೊಳ್ತಾನೆ. ಹಾಗಾಗಿ ಇಲ್ಲಿ ಜನರ ದೃಷ್ಟಿಯಿಂದ ಕೋಮಲ ಶರೀರದ ಮಗು ಬೇಕು. ಮುದ್ದು ಮುಖ ಅಂದ್ರೆ ಕೋಮಲ ಸ್ವಭಾವ, ಕೋಮಲ ಶರೀರದ ಮಗ ಬೇಕು ಎಂಬಂತಹ ದೃಷ್ಟಿಯಿಂದಲೇ ಪಾಂಡುರಾಜನ ಅಪೇಕ್ಷೆ ಇತ್ತಾದ್ದರಿಂದ ಜನರೆಲ್ಲ ಗುರುತಿಸುವಂತಹ ಕೋಮಲ ಶರೀರ ಯಾರಿಗೆ ಇತ್ತು? ನಕುಲನಿಗೆ ಇತ್ತು. ಭೀಮಾರ್ಜುನರು ಅದ್ಭುತವಾಗಿರತಕ್ಕಂತಹ ನಕುಲನನ್ನೂ ಮೀರಿಸುವಂತಹ ಸೌಂದರ್ಯ ಭೀಮಾರ್ಜುನರಲ್ಲಿ ಇದ್ರೂ ಕೂಡ ಜನರು ಅವರನ್ನು ಏನು ಅಂತ ಗುರುತಿಸ್ತಾ ಇದ್ದಾರೆ? ವಜ್ರದಂತೆ ಕಠೋರರು, ವಜ್ರಕಾಯರು ಅಂತ ಗುರುತಿಸಿ ಬಿಡ್ತಾ ಇದ್ದಾರೆ ಅಂತ ಈ ವಿಷಯವನ್ನ ಸುಂದರವಾಗಿ ನಿರೂಪಣೆ ಮಾಡ್ತಾರೆ. ಸುಪಲ್ಲವಾಕಾರ ತನು ಹಿ ಕೋಮಲಃ ಪ್ರಾಯಃ. ಯಾರು ಪ್ರಾಯ ಅಂತ ಹೇಳ್ತಾರೆ? ಯಾರು? ಎಲ್ಲರೂ ಅಲ್ಲ. ಜನೈ ಪ್ರೋಚ್ಯತೆ ರೂಪಶಾಲಿ, ಕೆಲವರು ಮಾತ್ರ. ತತಃಸುಜಾತೋ ವರವಜ್ರಕಾಯೋ ಭೀಮಾರ್ಜುನಾವ ಕೃತೆ ಪಾಂಡುರೈಚ್ಛತ್. ಪ್ರಾಯ ಅಂತ ಹೇಳಿದ್ದಾರೆ ಆಚಾರ್ಯರು. ಯಾಕೆ ಪ್ರಾಯ ಅಂತ ಹೇಳಿದರೆ? ಎಲ್ಲರೂ ಆ ರೀತಿ ಗುರುತಿಸುವುದಿಲ್ಲ. ಮತ್ಯಾರು? ಅಪ್ರಾಕೃತಾನಂತೂ ಮನೋಹರಂ ಯದ್ರೂಪಂ ದ್ವಾತ್ರಿಂಶಲ್ ಲಕ್ಷಣೋಪೇತಂ ಅದ್ಭ್ಯಂ. ಅಪ್ರಾಕೃತರು ಅಂದ್ರೆ ಸೂಕ್ಷ್ಮ ದೃಷ್ಟಿಯುಳ್ಳವರು ಅಂತ ಅರ್ಥ. ಯಾರಿಗೆ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ವಾಯುದೇವರ ಚಿಂತನೆ, ವಾಯುದೇವರ ಜ್ಞಾನ, ಅದರ ನಂತರದಲ್ಲಿ ಇಂದ್ರದೇವರ ತಾರತಮ್ಯ, ಆ ಚಿಂತನೆ, ಆ ಜ್ಞಾನ ಯಾರಿಗಿದೆ ಅವರು ಸೂಕ್ಷ್ಮ ದೃಷ್ಟಿಯವರು. ಭಗವಂತನ ಬಗ್ಗೆ, ದೇವತೆಗಳ ಬಗ್ಗೆ ವಿಶೇಷವಾಗಿರತಕ್ಕಂಥ ಜ್ಞಾನವುಳ್ಳವರು ಅಂತ ಅರ್ಥ. ಅಂತಹವರು ಭೀಮಸೇನ ದೇವರನ್ನು ನೋಡಿದಾಗ ಏನಂತ ಗುರುತಿಸಿದ್ದಾರೆ? ಯದ್ರೂಪ ಮನೋಹರ, ಅದ್ಭುತವಾಗಿರತಕ್ಕಂಥ ಪರಮ ಸೌಂದರ್ಯ ರೂಪ ಭೀಮಸೇನ ದೇವರು ಅಂತ ಗುರುತಿಸ್ತಾರೆ. ಎಂತಹದ್ದು? ದ್ವಾತ್ರಿಂಶ ಲಕ್ಷಣೋಪೇತಂ. ಆದ್ದರಿಂದಲೇ ಅಗ್ರ್ಯಂ ಅಂತ ಹೇಳ್ತಾರೆ ಆಚಾರ್ಯರು. ಈ 4 ಜನರಿಗಿಂತಲೂ ಕೂಡ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ರೂಪ ಅದು ಭೀಮಸೇನ ಅಂತ ಗುರುತಿಸಿಬಿಡ್ತಾರೆ. ಯಾರು? ಅಪ್ರಾಕೃತರು, ಸೂಕ್ಷ್ಮ ದೃಷ್ಟಿಯ ಜ್ಞಾನವುಳ್ಳ ಸ್ವಭಾವದ ಮನುಷ್ಯರು. ಪ್ರಾಕೃತರಿಗೆ ಅಷ್ಟು ಗುರುತಿಸುವಷ್ಟು ಶಕ್ತಿ ಇಲ್ಲವಾದ್ದರಿಂದ ಕೇವಲ ಬಾಹ್ಯ ಶರೀರವನ್ನ, ಕೋಮಲ ಶರೀರವನ್ನು ನೋಡಿಕೊಂಡೇ ಅವರು ರೂಪವಂತರು ಅಂತ ಗುರುತಿಸ್ತಾರೆ. ಆದ್ದರಿಂದ ತತ್ ಮಾರುತಃ ನಕುಲೆ ಕೋಮಲಾಭ ಏವಂ ವಾಯು. ಆದ್ದರಿಂದ ಆ ರೀತಿಯಾಗಿರತಕ್ಕಂಥ ಕೋಮಲ ಶರೀರದಿಂದಲೇ ವಾಯುದೇವರು ಪ್ರವೇಶ ಮಾಡಿದ್ದಾರೆ. ಆದ್ದರಿಂದ ನಕುಲನಿಗೆ ಕೋಮಲ ಶರೀರ ಬಂತು. ಎಲ್ಲಿಂದ ಬರುತ್ತೆ ನಕುಲನಿಗೆ ಕೋಮಲ ಶರೀರ? ಪಾಂಡುರಾಜನ ಅಪೇಕ್ಷೆ ಏನಾಗಿತ್ತು? ಅಶ್ವಿನಿ ದೇವತೆಗಳು ಬಂದು ಬಿಟ್ರು. ಕೋಮಲ ಶರೀರ ಹೇಗೆ ಬಂತು ನಕುಲನಿಗೆ? ಅದು ವಾಯುದೇವರು. ವಾಯುದೇವರ ನಕುಲನಲ್ಲಿ ಪ್ರವೇಶ ಮಾಡುವಾಗಲೇ ಕೋಮಲಾಭ, ಕೋಮಲ ರೂಪದಿಂದಲೇ ವಾಯುದೇವರು ಪ್ರವೇಶ ಮಾಡಿದ್ದಾರೆ. ನೋಡಿ, ವಾಯುದೇವರಿಗೆ ಆ ರೂಪ ಇದೆ. ಕೋಮಲ ಶರೀರದಿಂದ ನಕುಲದಲ್ಲಿ ಪ್ರವೇಶ ಮಾಡಬೇಕಾದ್ರೆ ವಾಯುದೇವರಿಗೆ ಗೊತ್ತಿರಬೇಕಲ್ವ? ಆ ಕೋಮಲ ರೂಪ, ಕೋಮಲ ಶರೀರ ಸ್ವತಃ ವಾಯುದೇವರಿದೆ. ಹಾಗೆ ಭೀಮಸೇನ ನರಸಿಂಹದೇವರ ದೃಷ್ಟಾಂತವನ್ನು ಕೊಟ್ಟಿದ್ದೇವೆ. ಉದ್ದ ಘೋರವಾಗಿರತಕ್ಕಂಥ ರೂಪವು ನರಸಿಂಹದೇವರದ್ದಿದೆ. ಅದೇ ರೂಪ ಮುದ್ದಾಗಿ ಕಾಣಿಸತಕ್ಕಂಥದ್ದು ಅಪ್ರಾಕೃತರಿಗೆ. ಅದೇ ರೀತಿ ವಜ್ರದಂತೆ ಕಠೋರರಾಗಿರತಕ್ಕಂಥ ವಾಯುದೇವರು ಆ ನಕುಲಲ್ಲಿ ಪ್ರವೇಶ ಮಾಡುವಾಗ ಕೋಮಲಾಭ, ಕೋಮಲ ರೂಪ, ಕೋಮಲರಾಗಿ ಪ್ರವೇಶ ಮಾಡಿದ್ದರಿಂದ ಆ ಶರೀರ, ಕೋಮಲ ಶರೀರ ನಕುಲನಿಗೆ ಬಂತು ಅಂತ ಸ್ವತಃ ವಾಯುದೇವರು. ಎಲ್ಲವೂ ಏನೇ ಬಂದರೂ ಕೂಡ ಭಗವಂತ ಹರಿವಾಯುಗಳ ಅನುಗ್ರಹಿತ ಬರಬೇಕೆ ಹೊರತು ಸ್ವಾಭಾವಿಕವಾಗಿ ಯಾರಲ್ಲಿ ಯಾವುದೂ ಇಲ್ಲ ಅನ್ನೋದನ್ನ ತೋರಿಸಿಕೊಡ್ತಾರೆ. ತನ್ನ ಮಾರುತ್ವ ನಕುಲೆ ಕೋಮಲಾಭ. ಇಷ್ಟು ಆಚಾರ್ಯರು ನಿರ್ಣಯವನ್ನ ಕೊಟ್ಟು ಆಮೇಲೆ ಹೇಳ್ತಾರೆ, ವಾಯು ಪಂಚರೂಪೋತ್ರ ಚಾಸೆ. ಆದ್ದರಿಂದ ಕೃಷ್ಣಾವತಾರ ಕಾಲದಲ್ಲಿ ಮುಖ್ಯ ಪ್ರಾಣದೇವರು ಪಂಚರೂಪರಾಗಿ 5 ರೂಪಗಳಿಂದ ಭಗವಂತನ ಸೇವೆ.
ಹನುಮಂತ ರೂಪದಿಂದ ಸೇವೆ ಮಾಡಿದ್ದಾರೆ, ವಿಶೇಷವಾಗಿ ಭೀಮಸೇನ ರೂಪದಿಂದಲೂ ಸೇವೆ ಮಾಡ್ತಾರೆ. ಅದು ಬಿಟ್ಟು ಮತ್ತೆ 4 ರೂಪಗಳಿಂದಲೂ ಕೂಡ ಭಗವಂತನ ಸೇವೆಯನ್ನು ಮುಖ್ಯ ಪ್ರಾಣದೇವರು ಕೃಷ್ಣಾವತಾರ ಕಾಲದಲ್ಲಿ ಮಾಡಿದರು ಅಂತ ಸ್ಪಷ್ಟವಾಗಿ ಆಚಾರ್ಯರು ವರ್ಣನೆ ಮಾಡತಕ್ಕಂಥದ್ದು. ವಾಯು ಪಂಚರೂಪೋತ್ರ ಚಾಸಿ, ಹೀಗೆ ಮುಖ್ಯ ಪ್ರಾಣದೇವರ ಸೂತ್ರವಾಗಿರತಕ್ಕಂತಹ ರೂಪವನ್ನ ವರ್ಣನೆ ಮಾಡ್ತಾರೆ. ಆಮೇಲೆ ಪುನಃ ಹೇಳ್ತಾರೆ ಆಚಾರ್ಯರು, ಇವರೆಲ್ಲ ಯಾರು ಅನ್ನೋದನ್ನ ತೋರಿಸಿಕೊಡ್ತಾರೆ. ಅತೀತೇಂದ್ರ ಏವತೆ ವಿಷ್ಣು ಷಟ್ಟ ಪೂರ್ವೇಂದ್ರೋಸೋ ಯಜ್ಞನಾಮ ರಮೇಶ. ಇವರೆಲ್ಲರೂ ಯಾರು ಅಂದ್ರೆ ಎಲ್ಲ ಇಂದ್ರ ಪದವಿಯಲ್ಲಿ ಇದ್ದವರೇ. ಇಂದ್ರ ಪದವಿಯಲ್ಲಿರತಕ್ಕಂಥ ಎಲ್ಲರೂ ಕೂಡ ಭೂಲೋಕದಲ್ಲಿ ಅವತಾರ ಮಾಡಿದ್ದಾರೆ. ಯಾರು? ವಿಷ್ಣು ಷಷ್ಠ, ಭಗವಂತನು ಸೇರಿಕೊಂಡು 5 ಜನ, 6ನೇವರು ಯಾರೋ ಭಗವಂತನೇ. ಹೀಗೆ 6 ಜನರು ಕೂಡ ಭೂಲೋಕದಲ್ಲಿ ಅವತಾರ ಮಾಡಿರ್ತಕ್ಕಂಥವ್ರು ಹೇಳಿದ್ದಾರಲ್ಲ, ಇವರೆಲ್ಲರೂ ಕೂಡ ಇಂದ್ರ ಪದವಿಯಲ್ಲಿ ಇರತಕ್ಕಂಥದ್ದು. ಹೀಗೆ ಅತೀತೇಂದ್ರ, ಅದರಲ್ಲಿ ಪೂರ್ವೇಂದ್ರ ಅಸೋ ಯಜ್ಞನಾಮ ರಮೇಶ. ಭಗವಂತ ಲಕ್ಷ್ಮೀಪತಿಯಾಗಿರತಕ್ಕಂಥ ಭಗವಂತ ಯಜ್ಞನಾಮಕನಾಗಿ ಪ್ರಾರಂಭದ ಮನ್ವಂತರದಲ್ಲಿ, ಸ್ವಯಂಭೂ ಮನ್ವಂತರದಲ್ಲಿ ಇಂದ್ರ ಪದವಿಯಲ್ಲಿರತಕ್ಕ ಇದ್ದುಕೊಂಡು 3 ಲೋಕವನ್ನ ಆಳಿರತಕ್ಕಂಥದ್ದು ಸ್ವತಃ ಭಗವಂತನೇ. ಯಜ್ಞನಾಮಕ ರುಚಿ ಪ್ರಜಾಪತಿಗಳಿಂದ ಆಕೂತಿ ದೇವಿಯಲ್ಲಿ ಏನು ಯಜ್ಞ ಮತ್ತು ದಕ್ಷಿಣ ಎಂಬಂತಹ ನಾಮಧೇಯಗಳಿಂದ ಭಗವಂತ ಮತ್ತು ಮಹಾಲಕ್ಷ್ಮಿ ಅವತಾರ ಮಾಡಿದ್ದಾರೆ. ಅದೇ ಯಜ್ಞನಾಮಕ ಭಗವಂತ ಇಂದ್ರ ಪದವಿಯಲ್ಲಿರತಕ್ಕಂಥದ್ದು. ಅದೇ ಯಜ್ಞನಾಮಕ ಭಗವಂತನೇ ಭೂಲೋಕದಲ್ಲಿ ಕೃಷ್ಣನಾಗಿ ಅವತಾರ ಮಾಡ್ತಾನೆ ಅಂತ ಅದನ್ನ ವರ್ಣನೆ ಮಾಡಿದ್ದಾರೆ. ಸಏವ ಕೃಷ್ಣ, ಆ ಭಗವಂತನೇ ನೇರವಾಗಿ ಕೃಷ್ಣನಾಗಿ ಅವತಾರ ಮಾಡಿದ್ದಾನೆ. ಇನ್ನು ವಾಯು ಅಥ ದ್ವಿತೀಯ, ಎರಡನೆಯದಾಗಿ ವಾಯುದೇವರು ಅವತಾರ ಮಾಡಿದ್ದಾರೆ. ವಾಯುದೇವರು ಕೂಡ 2ನೇ ಮನ್ವಂತರದಲ್ಲಿ, ಸ್ವಯಂಭುವ 1ನೇ ಮನ್ವಂತರ, 2ನೇದು ಸ್ವಾರೋಚಿಷ, 2ನೇದಾಗಿರತಕ್ಕಂಥ ಸ್ವಾರೋಚಿಷ ಮನ್ವಂತರದಲ್ಲಿ ಇಂದ್ರ ಪದವಿಯಲ್ಲಿರತಕ್ಕಂಥದ್ದು ಸ್ವತಃ ವಾಯುದೇವರು ರೋಚನ ನಾಮಕರ. ಆ ಇಂದ್ರ ಪದವಿಯಲ್ಲಿರತಕ್ಕಂಥ ವಾಯುದೇವರ ನಾಮಧೇಯ, ಆ ರೂಪ ರೋಚನ ಎಂಬಂತಹ ಹೆಸರು. ಹೀಗೆ ಆ ರೂಪ ರೋಚನ ಎಂಬಂತಹ ನಾಮಧೇಯದ ರೂಪ ವಾಯುದೇವರು ಇಂದ್ರ ಪದವಿಯಲ್ಲಿ ಇದ್ದಾರೆ. ಅದೇ ವಾಯುದೇವರೇ ದ್ವಿತೀಯ ಸಹ ಭೀಮಸೇನ ದೇವರಾಗಿ ಅವತಾರ ಮಾಡಿದ್ದಾರೆ. 3ನೇ ಮನ್ವಂತರ ಸ್ವಯಂಭುವ ಸಾರೋಚಿಷ ಉತ್ತಮ. 3ನೇದಾಗಿರತಕ್ಕಂಥ ಉತ್ತಮ ಮನ್ವಂತರದಲ್ಲಿ ಧರ್ಮ ಆಸೀತ್ ತೃತೀಯ, ಯಮದೇವರು ಇಂದ್ರ ಪದವಿಯಲ್ಲಿ ಇರ್ತಾರೆ. ಆ ಇಂದ್ರ ಪದವಿಯಲ್ಲಿರತಕ್ಕಂಥ ಯಮದೇವರ ಹೆಸರು ಸತ್ಯಜಿತ್ ಅಂತ. ಸತ್ಯಜಿತ್ ನಾಮಕರಾಗಿ ಯಮದೇವರು 3ನೇ ಮನ್ವಂತರದಲ್ಲಿ, ಉತ್ತಮ ಮನ್ವಂತರದಲ್ಲಿ ಇರತಕ್ಕಂಥದ್ದು ಇಂದ್ರ ಪದವಿಯಲ್ಲಿ. ಆ ಯಮದೇವರೇ ಭೂಮಿಯಲ್ಲಿ ಧರ್ಮ ಯುಧಿಷ್ಠಿರನಾಗಿ ಧರ್ಮರಾಜನಾಗಿ ಅವತಾರ ಮಾಡಿರ್ತಕ್ಕಂಥದ್ದು ಅಂತ ಅದನ್ನು ವರ್ಣನೆ ಮಾಡಿ. ಹೀಗೆ ಭಗವಂತ ಕೃಷ್ಣ, ಅನಂತರ ವಾಯುದೇವರು, ಅನಂತರ ಯಮದೇವರು ಅಂತ ಯುಧಿಷ್ಠಿರ ಬಂತ. ಯುಧಿಷ್ಠಿರ ಭೀಮಸೇನ ಆಯಿತು. ಆಮೇಲೆ ಹೇಳ್ತಕ್ಕಂಥದ್ದು ಯುಧಿಷ್ಠಿರೋಸೋ ಅಥ. ಆಮೇಲೆ ನಾಸತ್ಯ ದಸರೋ ಕ್ರಮಾತ್ ತಾವೇತೋ ಮಾತೃವತಿ ಸುತೌಜ, ಮಾತೃ ದೇವಿಯ ಮಕ್ಕಳಾಗಿ ಜನಿಸಿರ್ತಕ್ಕಂತಹ ನಾಸತ್ಯ ದಸರು, ನಕುಲ ಸಹದೇವರಲ್ವಾ, ಅದನ್ನು ಹೇಳುವಾಗ ನಾಸತ್ಯ ದಸರು ಒಟ್ಟಿಗೆ ಹೇಳಿರುತ್ತಾರೆ. ಅಶ್ವಿನಿ ದೇವತೆಗಳು ಕ್ರಮವಾಗಿ 4 ಮತ್ತು 5ನೇ ಮನ್ವಂತರಗಳಲ್ಲಿ ಇಂದ್ರ ಪದವಿಯಲ್ಲಿ ಇರ್ತಾರೆ. ತಾಪಸ ಮತ್ತು ರೈವತ 4 ಮತ್ತು 5ನೇ ಮನ್ವಂತರಗಳು. ತಾಪಸ ಮನ್ವಂತರದಲ್ಲಿ ನಾಸತ್ಯ ದಸರು ಇಬ್ಬರು ಅಶ್ವಿನಿ ದೇವತೆಗಳು ಇಂದ್ರ ಪದವಿಯಲ್ಲಿ ಇರ್ತಾರೆ. ಮತ್ತು 5ನೇ ಮನ್ವಂತರ ರೈವತ ಮನ್ವಂತರದಲ್ಲಿಯೂ ಇದೇ ಅಶ್ವಿನಿ ದೇವತೆಗಳು ನಾಸತ್ಯ ದಸರು ಅಲ್ಲಿ ಇರ್ತಾರೆ. ಅಲ್ಲಿರುವಾಗ ಹೇಗೆ ರಾಜ ಒಬ್ಬನೇ ಅಲ್ಲ, ಮಂತ್ರಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಒಬ್ಬರೇ. ಇನ್ನು ಬೇಕಿದ್ರೆ ಉಪಮುಖ್ಯಮಂತ್ರಿ ಉಪ ಪ್ರಧಾನಮಂತ್ರಿಗಳನ್ನು ಸೇರಬಹುದೇ ಹೊರತು ಉಪ ಅಂತವನ್ನು ಸೇರಿಸ್ತೇವೆ. ಪ್ರಧಾನ ಒಬ್ಬರೇ, ಮುಖ್ಯ ಅಂತ ಒಬ್ಬರೇ ಹೇಳ್ತಾರೆ, ಉಪ ಅಂತವನ್ನು ಸೇರಿಸ್ಕೊಳ್ಳೋದು. ಹಾಗಿದ್ದ ಮೇಲೆ ಇಂದ್ರ ಪದವಿ ಎಷ್ಟು? ಇಬ್ಬರು ಕೊಡುವಷ್ಟು ಸೀಟ್ ಇರ್ತದ, ಅವಕಾಶ ಇರ್ತದ. ಒಬ್ಬರೇ ಸ್ಪಂದೆ ಅಂದ ಮೇಲೆ ಇಬ್ಬರು ಹೇಗೆ? ಅದಕ್ಕೆ ಹೇಳ್ತಾರೆ, ಅದರಲ್ಲಿ 3 ಮನ್ವಂತರಗಳಾದ್ಮೇಲೆ 4ನೇ ಮನ್ವಂತರದಲ್ಲಿ ಒಬ್ಬ ಇಂದ್ರ ಪದವಿಯಲ್ಲಿ ಇರ್ತಾನೆ, ಇನ್ನೊಬ್ಬ ಅವನ ಜೊತೆಯಲ್ಲಿ ಇರ್ತಾನೆ. ಪ್ರಧಾನ ಒಬ್ಬ, ಅವನ ಜೊತೆಯಲ್ಲಿ ಮತ್ತೊಬ್ಬ. 5ನೇ ಮನ್ವಂತರ ನಾಸತ್ಯ ಮೊದಲಿಗೆ. 5ನೇ ಮನ್ವಂತರದಲ್ಲಿ ದಸರಾ ಪ್ರಧಾನನಾಗಿರ್ತಾನೆ, ಅವನ ಜೊತೆಯಲ್ಲಿ ನಾಸತ್ಯನು ಸೇರಿಕೊಂಡಿರ್ತಾನೆ. ಹೀಗೆ ಅಶ್ವಿನಿ ದೇವತೆಗಳು ಇರುವಾಗ ಒಬ್ಬನಿಗೆ ತ್ರಿಶಿಖಾ ಅಂತ ಹೆಸರು, ಮತ್ತೊಬ್ಬನಿಗೆ ಶಂಭು ಅಂತ ಹೆಸರು. ಹೀಗೆ ತ್ರಿಶಿಖ ಪ್ರಧಾನನಾಗಿದ್ದಾಗ ಅವನ ಜೊತೆಯಲ್ಲಿ ಶಂಭು ಇರ್ತಾನೆ 4ನೇ ಮನ್ವಂತರ. 5ನೇ ಮನ್ವಂತರದಲ್ಲಿ ಶಂಭು ಪ್ರಧಾನನಾಗಿದ್ದಾಗ ಅವನ ಜೊತೆಯಲ್ಲಿ ತ್ರಿಶಿಖ ಎಂಬಂತ ಹೆಸರಿಂದ ಮತ್ತೊಬ್ಬ ಇರ್ತಾನೆ. ಹೀಗೆ ನಾಸತ್ಯ ದಸರ ಇಬ್ಬರು ಕೂಡ 4 ಮತ್ತು 5ನೇ ಮನ್ವಂತರಗಳಲ್ಲಿ ಇಂದ್ರ ಪದವಿಯಲ್ಲಿ ಇರತಕ್ಕಂಥದ್ದು ತ್ರಿಶಿಖಾ ಮತ್ತು ಶಂಭು ಎಂಬಂತಹ ಹೆಸರಿನಿಂದ. ಯುಧಿಷ್ಠರು ಹೇಳ್ತಾರೆ, ನಾಸತ್ಯ ದಸರು ಕ್ರಮಾತ್ ತಾವೇತೋ ಮಾತೃವತಿ ಸುತೌಜ. ಆಮೇಲೆ
6ನೇ ಮನ್ವಂತರ ಚಾಕ್ಷುಷ ಮನ್ವಂತರ. ಸ್ವಯಂಭುವ ಸ್ವಾರೋಚಿಷ ಉತ್ತಮ ತಾಪಸ ದೇವತ ಚಾಕ್ಷುಷ. 6ನೇ ಮನ್ವಂತರ ಚಾಕ್ಷುಷ ಮನ್ವಂತರದಲ್ಲಿ ಪುರಂದರ ಷಷ್ಠ. 6ನೇ ಮನ್ವಂತರದಲ್ಲಿ ಇಂದ್ರ. ಈಗ ಏನ್ ನೋಡ್ತಾ ಇದ್ದೇವೆ? ಪುರಂದರ ನಾಮಕನಾಗಿರತಕ್ಕಂತಹ ಇಂದ್ರ. ಉದಾತ್ತರ ಸಪ್ತಮ 7ನೇ ಮನ್ವಂತರದಲ್ಲಿ ಅವನೇ. 6ನೇ ಮನ್ವಂತರ ಮತ್ತು 7ನೇ ಮನ್ವಂತರಕ್ಕೆ ಒಬ್ಬನೇ ದೇವತೆ ಇಂದ್ರ ಪದವಿಯಲ್ಲಿ ಇರ್ತಾನೆ. ಆದರೆ 6ನೇ ಮನ್ವಂತರದಲ್ಲಿದ್ದಾಗ ಆ ಇಂದ್ರ ಪದವಿಯಲ್ಲಿರತಕ್ಕಂತಹ ದೇವತೆಗೆ ಮಂದ್ರದ್ಯುಮ್ನ ಅಂತ ಹೆಸರು. ಅದೇ ಮಂದ್ರದ್ಯುಮ್ನ ನಾಮಕನಾಗಿರತಕ್ಕಂತಹ ದೇವತೆ ಈಗಿನ ವೈವಸ್ವತ ಮನ್ವಂತರದಲ್ಲಿಯೂ ಇಂದ್ರ ಪದವಿಯಲ್ಲಿದ್ದಾಗ ಪುರಂದರ ಅಂತ ಹೆಸರು. ಹೀಗೆ ಪುರಂದರ ಮತ್ತು ಮಂದ್ರದ್ಯುಮ್ನ ಎಂಬಂತಹ 2 ನಾಮಗಳಿಂದ ಒಬ್ಬನೇ ದೇವತೆ 6 ಮತ್ತು 7ನೇ ಮನ್ವಂತರಗಳಲ್ಲಿ ಇಂದ್ರ ಪದವಿಯಲ್ಲಿ ನಿಂತುಕೊಂಡು 3 ಲೋಕವನ್ನು ಆಳತಕ್ಕಂತಹದ್ದು. ಇಷ್ಟು ಒಟ್ಟು 7 ಮನ್ವಂತರಗಳಲ್ಲಿ ಇರತಕ್ಕಂತಹ 5 ಮತ್ತು 1. 5 ಅಂದ್ರೆ 5 ಜನ ಪಾಂಡವರು ಮತ್ತು ಭಗವಂತ, ಸಾಕ್ಷಾತ್ ಭಗವಂತ. ಹೀಗೆ ಇದನ್ನ ವಿಶೇಷವಾಗಿ ಉಲ್ಲೇಖ ಮಾಡ್ತಾರೆ. ಪುರಂದರ ಷಷ್ಠ ಉದಾತ್ರ ಸಪ್ತಮ ಸಏವ ಏಕ. ಒಬ್ಬನೇ ಫಲ್ಗುಣ, ಅವನೇ ಇಲ್ಲಿ ಫಲ್ಗುಣನಾಗಿ ಅರ್ಜುನನಾಗಿ ಜನಿಸಿರತಕ್ಕಂಥದ್ದು. ಮಂದ್ರದ್ಯುಮ್ನ ಪುರಂದರ ಎಂಬಂತಹ 2 ಹೆಸರು. ಒಬ್ಬ ದೇವತೆ ಇಂದ್ರ, ಅವನೇ ಭೂಲೋಕದಲ್ಲಿ ಅರ್ಜುನನಾಗಿ ಫಲ್ಗುಣ ಎಂಬಂತಹ ಹೆಸರಿನಿಂದ ಜನಿಸಿದ್ದಾನೆ. ಆದ್ದರಿಂದ ಈ 6 ಜನ ಒಟ್ಟಾಗಿ ಇಂದ್ರ ಪದವಿಯಲ್ಲಿರತಕ್ಕಂಥದ್ದು ಅಂತ ಅದನ್ನ ವರ್ಣನೆ ಮಾಡಿ ಹೀಗೆ ಇಷ್ಟು ವಿಶೇಷವನ್ನ ವರ್ಣನೆ ಮಾಡಿ ಆದ್ದರಿಂದ ನಾಸತ್ಯ ದರ್ಶನ ಎಂಬಂತಹದ್ದು ಇಬ್ಬರ ವಿಶೇಷ ನಾಮಗಳು ಹೌದು ಅಂತ. ಯಾಕೆ ಒಬ್ಬ ಒಂದು ಮನ್ವಂತರದಲ್ಲಿ ಕೂತ್ಕೊಳ್ಳೋದು, ಇನ್ನೊಂದು ಮನ್ವಂತರದಲ್ಲಿ ಕೂತ್ಕೊಳ್ಳೋದು ಅಂತ ಅಲ್ಲೇ. ಅಲ್ಲಿ ಕೂಡುವಾಗಲೂ ಕೂಡ ಇಬ್ಬರು ಒಟ್ಟಾಗಿ ಇರ್ತಾರೆ. ಒಬ್ಬ ಒಂದು ಸಲ ಪ್ರಧಾನನಾಗಿದ್ರೆ ಮತ್ತು ಇನ್ನೊಬ್ಬ ಮತ್ತೊಂದು ಸಲ ಪ್ರಧಾನನಾಗಿರ್ತಾರೆ. ಇಷ್ಟು ನಿರ್ಣಯವನ್ನ ಆಚಾರ್ಯ ನೀಡಬೇಕಂತ ಅದನ್ನು ವಿಶೇಷವಾಗಿ ಆದಿರಾಜರು ತಮ್ಮ ಭಾವಪ್ರಕಾಶಕದಲ್ಲಿ ಬರೆಯತಕ್ಕಂಥದ್ದು. ಹೀಗೆ ಅಂತಹ ಅಶ್ವಿನಿ ದೇವತೆಗಳಿಗೆ ಮೂಲ ರೂಪಗಳಿಗೆ ಆ ರೀತಿಯಾಗಿರತಕ್ಕಂಥ ಒಂದು ನಿಯಮ ಇದೆಯಲ್ವಾ, ಅವತಾರಗಳಲ್ಲಿ ಮಾತ್ರ ಪ್ರತ್ಯೇಕ ಹೆಸರು. ಮೂಲ ರೂಪದಲ್ಲಿ ಒಂದೇ, ನಾಸತ್ಯ ಆದ್ರೆ ಇಬ್ಬರು, ದಸರಾ ಆದ್ರೆ ಇಬ್ಬರು. ಅವತಾರಗಳಲ್ಲಿ ನಕುಲ ಬೇರೆ, ಸಹದೇವ ಬೇರೆ. ಅದರಿಂದ ನಕುಲ ವನವಾಸದಲ್ಲಿ ಒಂದು ನಿಯಮವನ್ನು ಹಾಕೊಳ್ತಾರಲ್ಲ, ಒಂದೊಂದು ವರ್ಷ ದ್ರೌಪದಿ ಒಬ್ಬರ ಜೊತೆ ಇರಬೇಕು, ನಕುಲನ ಜೊತೆಯಲ್ಲಿ 1 ವರ್ಷ, ಸಹದೇವನ ಜೊತೆಯಲ್ಲಿ 1 ವರ್ಷ, ಇಬ್ಬರು ಒಟ್ಟಿಗೆ ಅಲ್ವಾ ಅಂತಂದ್ರೆ ಇಲ್ಲ. ಅವತಾರ ರೂಪಗಳಲ್ಲಿ ವ್ಯತ್ಯಾಸ ಇದೆ. ಅವತಾರ ರೂಪಗಳಲ್ಲಿ ವ್ಯತ್ಯಾಸ ಆದ್ದರಿಂದ ಪ್ರತ್ಯೇಕವಾಗಿರ್ತಕ್ಕಂತಹ ಗಮನಾಗಮನ ಎಲ್ಲವೂ ಇದೆ. ನಕುಲ ಅಂತ ಕರೆದ್ರೆ ನಕುಲ ಮಾತ್ರ ಬರಬೇಕು, ಸಹದೇವ ಅಂತ ಕರೆದ್ರೆ ಸಹದೇವ ಮಾತ್ರ ಬರಬೇಕು. ಹೀಗೆ ಗಮನಾಗಮನಾದಿ ಸಕಲ ವಿಧವಾಗಿರತಕ್ಕಂತಹ ಚೇಷ್ಟೆಗಳಲ್ಲಿ ಅವತಾರ ರೂಪಗಳಲ್ಲಿ ಮಾತ್ರ ವ್ಯತ್ಯಾಸ ಹೊರತು ಮೂಲ ರೂಪದಲ್ಲಿ ವ್ಯತ್ಯಾಸ ಇಲ್ಲ. ಇಷ್ಟು ವಿಶೇಷವನ್ನ ಅಶ್ವಿನಿ ದೇವತೆಗಳ ಕುರಿತು ಸ್ಪಷ್ಟವಾಗಿ ಆಚಾರ್ಯರು ಕೊಟ್ಟಿರತಕ್ಕಂಥದ್ದು. ಹೀಗೆ ನಿರ್ಣಯವನ್ನು ಕೊಟ್ಟ ಮೇಲೆ ಮತ್ತೊಂದಿಷ್ಟು ವಿಷಯ ಇದೆ. ಏನು ವಿಷಯ? ಹಾಗೆ ಗರುಡಶೇಷರು ಸಮಕಕ್ಷಾತ್ಮಕವನ್ನು ಕೇಳಿದಾಗ ಇಂದ್ರ ಕಾಮವು, ಇಂದ್ರ ಮತ್ತು ಕಾಮ ಮನ್ಮಥ ಇಬ್ಬರು ಕೂಡ ಸಮಾನವಾಗಿರತಕ್ಕಂತಹ ಕಕ್ಷೆ. ಎರಡಿಗೂ ಒಂದೇ ಕಕ್ಷೆಯಲ್ಲಿದ್ದಾರೆ. ಇಂದ್ರ ಕಾಮವು ಅಂತಾನೆ ವರ್ಣನೆ ಮಾಡತಕ್ಕಂಥ. ಹಾಗಾಗಿ ಇಂದ್ರ ಕಾಮರು ಸಮಾನರು ಅಂತ ಆದ್ಮೇಲೆ ಇಂದ್ರ ಅಂದ್ರೆ ಯಾರು? ಇಂದ್ರ ಅಂದ್ರೆ ಯಾರದೇ ಪರ್ಟಿಕ್ಯುಲರ್ ಹೆಸರಲ್ಲ. ಇಂದ್ರ ಎನ್ನುವಂಥದ್ದು ಒಂದು ಪದವಿ. ಭಗವಂತನೂ ಇಂದ್ರ, ವಾಯುದೇವರು ಇಂದ್ರ, ಅರ್ಜುನನೂ ಇಂದ್ರ, ಇದಿಷ್ಟು ಎಲ್ಲರೂ ಇಂದ್ರ. ಆದ್ರೆ ಇದು ಇಂದ್ರ ಕಾಮರು ಸಮರು ಅಂದ ಮೇಲೆ ಮನ್ಮಥ ಭಗವಂತನಿಗೆ ಸಮರು, ವಾಯುದೇವರಿಗೆ ಸಮರು ಅಂದ್ರೆ ಅಲ್ಲ. ಯಾರಿಗೆ? ಈಗ ಇರತಕ್ಕಂತಹ ಅಂದ್ರೆ ಹಿಂದಿನ ಮನ್ವಂತರ ಮತ್ತು ಈ ಮನ್ವಂತರಗಳನ್ನು ತೆಗೆದುಕೊಂಡಾಗ ಏನು ಪುರಂದರ ಅಂತ ಹೆಸರಿನಿಂದ ಇಂದ್ರ ಇದ್ದಾನೆ. ಈ ಪುರಂದರ ನಾಮಕ ಇಂದ್ರನಿಗೆ ಸಮಕಕ್ಷಾಪನಾಗಿರತಕ್ಕಂತಹ ಒಂದು ಕಾಮ ಹೊರತು ಭಗವಂತನಿಗೆ ಸಮ ಅಂತಲ್ಲ, ವಾಯುದೇವರಿಗೆ ಸಮ ಅಂತಲ್ಲ. ಮತ್ತು ಇಂದ್ರನಿಗಿಂತಲೂ ಕೆಳಗಿನ ಕಕ್ಷೆಯಲ್ಲಿ ಬರತಕ್ಕಂತಹ ಯಮದೇವರು ಮತ್ತು ಅಶ್ವಿನಿ ದೇವತೆಗಳು ಅವರಿಗಿಂತಲೂ ಎತ್ತರದ ಕಕ್ಷೆಯಲ್ಲಿ ಇಂದ್ರ ದೇವರು ಇದ್ದಾರೆ. ಮನ್ಮಥನು ಎತ್ತರದ ಕಕ್ಷೆಯಲ್ಲಿ ಇರ್ತಾನೆ. ಆದ್ದರಿಂದ ಸಮಾನ ಇಂದ್ರ ಕಾಮರು ಸಮಾನರು ಅಂದ್ರೆ ಈ ಮನ್ವಂತರದಲ್ಲಿರತಕ್ಕಂತಹ ಪುರಂದರ ನಾಮಕ ಇಂದ್ರನಿಗೆ ಸಮಾನ ಅಂತಷ್ಟೇ ಹೊರತು ಇಂದ್ರ ಪದವಿಯಲ್ಲಿರತಕ್ಕಂಥ ಎಲ್ಲರಿಗೂ ಕಾಮ ಸಮಾನ ಎಂಬಂತ ಅರ್ಥ ಅಲ್ಲ. ಇದು ಆಚಾರ್ಯ ಕೊಡ್ತಕ್ಕಂತಹ ನಿರ್ಣಯ. ಆದ್ದರಿಂದ ಭಗವಂತ ಯಜ್ಞನಾಮಕನಾಗಿ ಇಂದ್ರ ಪದವಿಯಲ್ಲಿದ್ದಾಗ ಸರ್ವೋತ್ತಮನೇ ಭಗವಂತ, ರೋಚನ ನಾಮಕರಾಗಿ ವಾಯುದೇವರು ಇಂದ್ರ ಪದವಿಯಲ್ಲಿದ್ದಾಗ ಜೀವೋತ್ತಮನೇ ವಾಯುದೇವರು. ಹಾಗಾಗಿ ಇದರ ನಂತರದಲ್ಲಿ ಬರತಕ್ಕಂತಹ ಪುರಂದರ ಇಂದ್ರನಿಗೆ ಮಾತ್ರ ಕಾಮ ಸಮಾನನಾಗ್ತಾನೆ ಹೊರತು ಎಲ್ಲರಿಗೂ ಸಮಾನ ಅಲ್ಲ. ಹಾಗಾಗಿ ಯಮದೇವರು ಮತ್ತು ಅಶ್ವಿನಿ ದೇವತೆಗಳು ಇಂದ್ರ ಪದವಿಯಲ್ಲಿ ಇದ್ದಾಗಲೂ ಕೂಡ ಸ್ವರೂಪತಃ ತಾರತಮ್ಯ ಅಲ್ಲಿ ಇದೆ. ಸ್ವರೂಪತಃ ತಾರತಮ್ಯ ಅವರಲ್ಲೂ ಇದೆ. ಯಮದೇವರ ಕಕ್ಷೆಯನ್ನು ಈ ಇಂದ್ರ ಪದವಿಯಲ್ಲಿದ್ದಾಗ ಯಮದೇವರು ಅದೇ ಕಕ್ಷೆಯಲ್ಲಿ ಇರ್ತಾರೆ. ಇಲ್ಲ ನಮಗೆ ಪ್ರಮೋಷನ್ ಸಿಕ್ಕಿಬಿಟ್ಟಿದೆ, ನಾನು ಇಂದ್ರ ಪದವಿಯಲ್ಲಿದ್ದೇನೆ ಎಂಬಂತಹ ದೃಷ್ಟಿಯಿಂದ
ಇಂದ್ರನಿಗೆ ಸಮಾನ ಅಂತ ಅರ್ಥ ಅಲ್ಲ. ಹಾಗೆ ಅಶ್ವಿನಿ ದೇವತೆಗಳು ಇಂದ್ರ ಪದವಿಯಲ್ಲಿ ಕೂತ್ಕೊಂಡಾಗ ಪ್ರಮೋಷನ್ ಅಂತ ಅರ್ಥ ಅಲ್ಲ. ಆ ಪದವಿಯಲ್ಲಿ ಇದ್ದುಕೊಂಡು ಲೋಕವನ್ನು ಆಳ್ತಾರೆ ಹೊರತು ತಾರತಮ್ಯದಲ್ಲಿ ಸ್ವರೂಪದಲ್ಲಿ ಅವರ ತಾರತಮ್ಯದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಆ ಸೂಚನೆಯನ್ನು ಮಾಡ್ತಾರೆ. ಇಷ್ಟು ವಾಯುದೇವರನ್ನ ಆಚಾರ್ಯರ ವರ್ಣನೆ ಮಾಡಿ ಕೊನೆಯ ಶ್ಲೋಕದೊಂದಿಗೆ ಆ ಅಧ್ಯಾಯವನ್ನು ಸಮಾಪ್ತಿ ಮಾಡ್ತಾರೆ. ಕ್ರಮಾತ್ ಸಂಸ್ಕಾರಾಂ ಕ್ಷತ್ರಿಯಾಣಾಂ ಅವಾಪ್ಯ ದೇವರ್ಧಂತ ಸ್ವತವಸೋ ಮಹಿತ್ವನ ಸರ್ವೇ ಸರ್ವಜ್ಞಾಃ ಸರ್ವಧರ್ಮೋಪಪನ್ನಾಃ ಸರ್ವೇ ಭಕ್ತಾಃ ಕೇಶವೇ ಅತ್ಯಂತ ಯುಕ್ತಾಃ. ಎಲ್ಲರೂ ಕೂಡ ಕ್ಷತ್ರಿಯಾಣಾಂ ಸಂಸ್ಕಾರ, ಕ್ಷತ್ರಿಯೋಚಿತವಾಗಿರತಕ್ಕಂಥ ಸಂಸ್ಕಾರಗಳು. ಹೀಗೆ ಕ್ಷತ್ರಿಯರಾಗಿ ಅವತಾರ ಮಾಡಿದ್ದಾರೆ. ಕ್ಷತ್ರಿಯರಿಗೆ ಯೋಗ್ಯವಾಗಿರತಕ್ಕಂಥ ಸಂಸ್ಕಾರಗಳನ್ನೆಲ್ಲ ಋಷಿಮುನಿಗಳು ಸೇರಿಕೊಂಡು 5 ಜನರಿಗೆ ಮಾಡ್ತಾರೆ. ಕ್ರಮ ಅಂತ ಕ್ರಮವಾಗಿ ಯಾರ್ಯಾರಿಗೆ ಯಾವ ಯಾವ ರೀತಿ ಸಂಸ್ಕಾರವನ್ನು ಮಾಡಬೇಕು ಅದೇ ರೀತಿಯಾಗಿ ಸಂಸ್ಕಾರವನ್ನು ಮಾಡಿಸಿಕೊಂಡು ಎಲ್ಲರೂ ಕೂಡ ಆ ಮರದಲ್ಲಿ ಕ್ರಮವಾಗಿ ಬೆಳೀತಾರೆ. ವರ್ಧಂತ ಸರ್ವೇ ಸರ್ವಜ್ಞ, ಎಲ್ಲರೂ ಸರ್ವಜ್ಞರು. ಅಂದ್ರೆ ಸರ್ವಜ್ಞರು ಅಂದ್ರೆ ಎಲ್ಲರೂ ಸಮಾನರು ಅಂತ ಅರ್ಥ ಅಲ್ಲ. 5 ಜನ ಸರ್ವಜ್ಞತೆ ಬಹಳಷ್ಟು ಅವರವರ ಯೋಗ್ಯತೆಗೆ ತಕ್ಕಂತೆ ಜ್ಞಾನ ಎನ್ನುವಂತಹದ್ದು ಎಲ್ಲರಲ್ಲಿಯೂ ಇದೆ. ಆದ್ದರಿಂದ ಅವರನ್ನು ಸರ್ವಜ್ಞರು ಅಂತ ಕರೀತಾರೆ. ಸರ್ವಧರ್ಮೋಪನ್ನ, ಸರ್ವಧರ್ಮ ಅಂದ್ರೆ ಭಗವಂತನನ್ನ ಪ್ರೀತಿಗೊಳಿಸುವಂತಹ ಸ್ವವಿಹಿತವಾಗಿರತಕ್ಕಂತಹ ಕರ್ತವ್ಯಗಳು ಅಂತ ಏನಿದ್ದಾವೆ ಅದೆಲ್ಲವನ್ನು ಅನುಷ್ಠಾನವನ್ನು ಮಾಡಿಕೊಂಡಿರತಕ್ಕಂಥವ್ರು. ಆದ್ದರಿಂದ ಸರ್ವಧರ್ಮೋಪನ್ನರು. ಎಲ್ಲ ಧರ್ಮಗಳ ಸರ್ವಧರ್ಮ ನೋಡಿ, ಸರ್ವಧರ್ಮ ಅಂತ ಹೇಳಿದಾಗೆ ಎಲ್ಲ ಧರ್ಮಗಳ ಆಚರಣೆ ಅನುಷ್ಠಾನ ಅಲ್ಲ. ಸರ್ವ ಅಂದ್ರೆ ಭಗವಂತ, ಸರ್ವ ಶಿವಸ್ಥಾನವು ಭಗವಂತನ ಹೆಸರು. ಅಂತಹ ಸರ್ವರಾಮನಾಗಿರತಕ್ಕಂಥ ಭಗವಂತನನ್ನ ಸಂತೋಷಪಡಿಸುವಂತಹ ಧರ್ಮ ಕರ್ಮಗಳಲ್ಲಿ, ಧರ್ಮ ಅಂದ್ರೆ ಕ್ಷತ್ರಿಯೋಚಿತವಾಗಿರತಕ್ಕಂಥ ಸ್ವಮೀತವಾಗಿರತಕ್ಕಂತಹ ಕರ್ಮಗಳನ್ನು ಮಾಡಿಕೊಂಡು ಎಲ್ಲರೂ ಕೂಡ ಸರ್ವೇ ಭಕ್ತಾಃ ಕೇಶವೇ ಅತ್ಯಂತ ಯುಕ್ತಃ. ಕೇಶವ ನೋಡಿ, ಇಂತಹ ಬ್ರಹ್ಮರುದ್ರರನ್ನು ನಿಯಮನ ಮಾಡತಕ್ಕಂಥ ಭಗವಂತ ಕೇಶವ, ಅಂತಹ ಭಗವಂತನಲ್ಲಿ ವಿಶೇಷವಾಗಿರತಕ್ಕಂಥ ಭಕ್ತಿಯನ್ನು ಮಾಡ್ತಾ ಎಲ್ಲರೂ ಕೂಡ ಅರಣ್ಯದಲ್ಲಿ ಬೆಳೆದಿರುವಂತ ಆಚಾರ್ಯರ ವಿಷಯವನ್ನ ವರ್ಣನೆ ಮಾಡ್ತಾರೆ. ಎಲ್ಲರೂ ಕೂಡ ಈ ಹಿಂದೆ ಇಂದ್ರ ಪದವಿಯಲ್ಲಿ ಇದ್ದು ಬಂದವರು. ಇಂದ್ರ ಪದವಿಯಲ್ಲಿ ಕೂತ್ಕೊಂಡು ಆಮೇಲೆ ಭೂಲೋಕದಲ್ಲಿ ಪಾಂಡವರಾಗಿ ಜನಿಸಿದ್ದಾರೆ. ಆದ್ರಿಂದ ಇಂದ್ರ ಪದವಿಯಲ್ಲಿ ಕೂತ್ಕೊಂಡು ಸ್ವರ್ಗವನ್ನು ನಿಯಮನ ಮಾಡತಕ್ಕಂಥ ಎಲ್ಲ ದೇವತೆಗಳು ಕೂಡ ತಮ್ಮ ಸ್ವಂತ ಸಾಮರ್ಥ್ಯದಿಂದ ಅವರವರ ಯೋಗ್ಯತೆಗೆ ತಕ್ಕಂತೆ ಅಭಿವೃದ್ಧರಾಗಿದ್ದಾರೆ ಅಂತ ಆ ವಿಷಯವನ್ನು ವರ್ಣನೆ ಮಾಡತಕ್ಕಂಥದ್ದು ವೇದ ಮಂತ್ರ. ಹಾಗಾಗಿ ಆಚಾರ್ಯರು ಆ 2ನೇ ಪಾದದಲ್ಲಿ ವೇದ ಮಂತ್ರವನ್ನು ಯಥಾವತ್ತಾಗಿ ಬಳಸ್ತಾರೆ. ದೇವರ್ಧಂತ ಸ್ವತವಸೋ ಮಹಿತ್ವನ ಅಂತ ಬಳಸಿಬಿಡ್ತಾರೆ. ವೇದದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಬರತಕ್ಕಂಥದ್ದು, ಮೊದಲನೇ ಅಷ್ಟಕದಲ್ಲಿ ಬರತಕ್ಕಂಥದ್ದು ಋಗ್ವೇದದಲ್ಲಿ ದೇವರ್ಧಂತ ಸ್ವತವಸೋ ಮಹಿತ್ವನ ನಾಕಂ ತತಸ್ತು ನುರುಚಕ್ರೇಶದ ವಿಷ್ಣುರ್ ಯದ್ಧಾವತ್ ವೃಷಣಂ ಮದಚ್ಯುತಂ ವಯೋನ ಸೀದನ್ ನದಿ ಬರಿಹಿಷಿ ಪ್ರಿಯ ಅಂತ ಇದು ವೇದ ಮಂತ್ರ. ಮಹಾಭಾರತ ಎನ್ನುವಂತಹದ್ದು ಪಂಚಮ ವೇದ, ವೇದ ತುಲ್ಯ ಅಂತ ಭಗವಂತನೇ ಮಾಡಿರತಕ್ಕಂಥದ್ದು ಅಂತ ಸ್ಪಷ್ಟವಾಗಿ ತೋರಿಸಿಕೊಡತಕ್ಕಂಥದ್ದು ವೇದ ಮಂತ್ರವನ್ನೇ ಯಥಾವತ್ತಾಗಿ ಆಚಾರ್ಯರು ಅದು ಆ ಮಂತ್ರವು ಹೇಳತಕ್ಕಂಥದ್ದು. ಹಾಗೆ ದೇವರ್ಧಂತ ಸ್ವತವಸೋ ಮಹಿತ್ವನ, ಆ ಪಂಚಪಾಂಡವರು 5 ಜನ ಪಾಂಡವರು ಕೂಡ ಸ್ವತಃ ತಮ್ಮ ಶಕ್ತಿ ಸಾಮರ್ಥ್ಯ ಮಹಿಮೆಗಳಿಂದ ಯೋಗ್ಯತೆಯಿಂದಲೇ ಆ ಅರಣ್ಯದಲ್ಲಿ ಬೆಳೀತಾ ಇದ್ದಾರೆ ಎನ್ನುವಂತಹ ವರ್ಣನೆಯನ್ನು ಮಾಡತಕ್ಕಂಥ. ಹಾಗಾಗಿ ಈ ಇಂದ್ರ ಪದವಿಯಲ್ಲಿ ಎಲ್ಲ ದೇವತೆಗಳು ಕೂತ್ಕೊಂಡಿದ್ದಾರೆ. ವೇದ ಮಂತ್ರಗಳು ಹೊರಡುತ್ತಾರೆ. ಇಂದ್ರ ದೇವರನ್ನ ಸರ್ವೋತ್ತಮ ದೇವತೆ ಇಂದ್ರ ಸೂಕ್ತ ಹೊರತಕ್ಕಂಥ ಇಂದ್ರ ನೀನೇ ಸರ್ವೋತ್ತಮನಾಗಿರತಕ್ಕಂಥ ದೇವತೆ ಅಂತ ಹೊರಡುತ್ತೆ. ನೋಡಿ, ವೇದ ಮಂತ್ರಗಳು ಈ ವಿಷ್ಣುವನ್ನು ಹೇಳ್ತಾವೆ, ಬ್ರಹ್ಮದೇವರನ್ನು ಹೇಳ್ತವೆ, ವಾಯುದೇವರನ್ನು ಹೇಳ್ತವೆ, ಶಿವನನ್ನು ಹೇಳ್ತವೆ ರುದ್ರ ಸೂಕ್ತ, ಇಂದ್ರನ್ನು ಹೇಳ್ತವೆ ಇಂದ್ರ ಸೂಕ್ತ. ಆದ್ರಿಂದ ಎಲ್ಲ ದೇವತೆಗಳು ಸಮಾನರು ಎನ್ನುವಂತ ಒಂದು ವಾದ ಇದೆ. ಅಲ್ಲಿ ಇಂದ್ರ ದೇವತೆಯನ್ನು ಹೊಗಳುವಂದ್ರೆ ಏನು, ಇಂದ್ರನನ್ನು ಅಂತಲ್ಲ, ಇಂದ್ರ ಪದವಿಯಲ್ಲಿರತಕ್ಕಂಥ ಭಗವಂತನನ್ನೇ ಹೊಗಳತಕ್ಕಂಥದ್ದು ಅಂತ ಅರ್ಥ ಹೊರತು ಈಗ ಇರತಕ್ಕಂಥ ಇಂದ್ರನನ್ನು ಹೊಗಳತಕ್ಕಂಥದ್ದು ಅಲ್ಲವೇ ಅಲ್ಲ. ಆದ್ದರಿಂದ ಯಾವುದೇ ಮಂತ್ರ ಯಾವುದೇ ದೇವತೆಯನ್ನ ಹೊಗಳಿದ್ರೂ ಕೂಡ ವಾಸ್ತವವಾಗಿ ಅಲ್ಲಿರತಕ್ಕಂಥ ಭಗವಂತನ ಗುಣಗಾನವನ್ನು ಮಾಡತಕ್ಕಂಥದ್ದು ಎಲ್ಲ ವೇದ ಮಂತ್ರಗಳು. ಎಲ್ಲ ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಪಠಂತಿ ನ ಸಂಶಯ. ಯಾವುದೇ ಒಂದು ಅಕ್ಷರ ವೇದದಲ್ಲಿ ಬರತಕ್ಕಂಥದ್ದು ಕೂಡ ಅದನ್ನು ಉಚ್ಚಾರ ಮಾಡಿದ್ರೆ ಪಠನ ಮಾಡಿದ್ರೆ ತಾವಂತಿ ಹರಿನಾಮಾನಿ, ಪ್ರತಿಯೊಂದು ಕೂಡ ಭಗವಂತನ ನಾಮ ಅಂತ ಅದನ್ನು ಉಲ್ಲೇಖ ಮಾಡತಕ್ಕಂಥದ್ದು. ಹೀಗೆ ವಿಶೇಷವಾಗಿ ಭಗವಂತನ ಅವತಾರಗಳನ್ನ, ಪಾಂಡವರ ಅವತಾರಗಳನ್ನ, ಅವರ ಲೀಲೆಗಳನ್ನು ಮಹಿಮೆಗಳನ್ನು ಕೊಂಡಾಡತಕ್ಕಂಥದ್ದು ಆಚಾರ್ಯರು ಆ 12ನೇ ಅಧ್ಯಾಯದಲ್ಲಿ ಅಲ್ಲಿಗೆ ಸಮಾಪ್ತಿ ಮಾಡ್ತಾರೆ. ಮುಂದಿನ 13ನೇ ಅಧ್ಯಾಯ ಸಮಗ್ರವಾಗಿ ಭಗವಂತನ ಲೀಲೆಗಳು.
ಕೃಷ್ಣಾವತಾರ ಏನಾಯಿತು, ಅಲ್ಲಿಂದ ಕಂಸ ವಧೆಯ ಪರ್ಯಂತ ಸಮಗ್ರವಾಗಿ ಭಗವಂತನ ಲೀಲೆಗಳನ್ನೇ ಒಂದು ಅಧ್ಯಾಯದಲ್ಲಿ ವರ್ಣನೆ ಮಾಡ್ತಾರೆ. ಯಥಾಮತಿ ಆ ಭಾಗವನ್ನು ಮುಂದಿನ ಸಲದ ಪ್ರವಚನ ಮಾಲಿಕೆಯಲ್ಲಿ ಅನುಷ್ಠಾನ ಮಾಡೋಣ ಅಂತ ಹೇಳಿ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ವಿಶೇಷವಾಗಿ ಮಹಾಭಾರತದ ಚಿಂತನೆ, ತಾತ್ಪರ್ಯದ ಚಿಂತನೆ ಅಂದರೆ ಎಲ್ಲರೂ ಕೂಡ ಜ್ಞಾನಿಗಳೇ, ಎಲ್ಲರೂ ತಿಳಿದಿರತಕ್ಕಂಥವರು, ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಜಿಜ್ಞಾಸುಗಳು. ಅಂತಹ ಜಿಜ್ಞಾಸುಗಳ ಮುಂದೆ ಆ ಚಿಂತನೆಯನ್ನು ನಡೆಸತಕ್ಕಂಥ ವಿಶೇಷವಾಗಿ ಭಗವಂತನ ಅನುಗ್ರಹದಿಂದ ಅಂತ ಹೇಳಿ ಪ್ರವಚನವನ್ನು ಕೃಷ್ಣಾರ್ಪಣಮಸ್ತು. ಸರ್ವಗುಣ ಸಂಪೂರ್ಣಃ ಸರ್ವದೋಷವಿವರ್ಜಿತಃ ವಿಷ್ಣುರ್ಮೇ ಪರಮಸ್ವರೂಪಂ. ಪಂಚಾಂಗ